Yeah, this is a series of study that was started few years back in a sister's home. ಈ ಒಂದು ಅಧ್ಯಯನವು ಒಂದು ಸರಣಿಯಾಗಿ ಮಾಡ್ತಾ ಬಂದಂತಹ ಅಧ್ಯಯನ ಅದು ಮುಂಚೆ ಕೆಲವು ವರ್ಷಗಳ ಹಿಂದೆ ಒಂದು ಸಹೋದರಿಯ ಕುಟುಂಬದಲ್ಲಿ ಆರಂಭವಾದಂತಹ ಅಧ್ಯಯನವಾಗಿದೆ. We have gone through, this is the 13th New Testament book we are studying verse by verse mostly. ಇಲ್ಲಿಯವರೆಗೂ ನಾವು ಅಧ್ಯಯನ ಮಾಡುತ್ತಾ ಬಂದಂತಹ 13ನೇ ಪುಸ್ತಕ ಇದಾಗಿದೆ. ವಾಕ್ಯದ ಒಂದೊಂದು ವಾಕ್ಯಗಳನ್ನು ಕೂಡ ನಾವು ವಿಶದವಾಗಿ ಅಧ್ಯಯನ ಮಾಡುತ್ತಿದ್ದೇವೆ. We have just finished last week First Timothy. ನಾವು ಕಳೆದ ವಾರ ಅಷ್ಟೇ ಮೊದಲನೇ ತಿಮೋಥೆಯನ ಪತ್ರಿಕೆಯನ್ನ ಮುಗಿಸಿದ್ದೇವೆ. So you may wonder why I skipped the second Timothy and goes to Titus. ನಿಮ್ಮೆಲ್ಲರಿಗೂ ಆಶ್ಚರ್ಯವಾಗಬಹುದು, ನಾನು ಯಾಕೆ ಎರಡನೇ ತಿಮೋಥೆಯ ಪತ್ರಿಕೆಯನ್ನ ಬಿಟ್ಟು ತೀತನ ಪತ್ರಿಕೆಯನ್ನ ತೆಗೆದುಕೊಳ್ಳುತ್ತಿದ್ದೇನೆ ಎಂದು. Well, the order in which these epistles were written, First Timothy, Titus, and Second Timothy. So after Titus, we'll go back to Second Timothy. ಈ ಪತ್ರಿಕೆಗಳು ಬರೆಯಲ್ಪಟ್ಟಂತಹ ಕ್ರಮವನ್ನು ನಾವು ನೋಡುವಾಗ ಮೊದಲನೇ ತಿಮೋಥೆಯನ ಬರೆದ ಪತ್ರಿಕೆ, ನಂತರ ತೀತನ ಪತ್ರಿಕೆಯು ಬರೆಯಲ್ಪಟ್ಟಿತು, ನಂತರ ಎರಡನೇ ತಿಮೋಥೆಯನಿಗೆ ಬರೆದ ಪತ್ರಿಕೆಯು ಬರೆಯಲ್ಪಟ್ಟಿತು. ಈ ಒಂದು ಕ್ರಮದಲ್ಲಿ ನಾವು ಅಧ್ಯಯನ ಮಾಡುತ್ತಿದ್ದೇವೆ. And some of you requested to study the book of Revelation. ನಿಮ್ಮಲ್ಲಿ ಅನೇಕರು ಕೆಲವರು ಪ್ರಕಟಣೆಯ ಪುಸ್ತಕವನ್ನು ಅಧ್ಯಯನ ಮಾಡಬೇಕೆಂಬುದಾಗಿ ಕೇಳಿಕೊಂಡ್ರಿ. Well, since this is a book by book study, verse by verse study as much, let us wait till the end to go to Revelation. Of course, we need to study the book of Revelation, but there are 65 books before Revelation. ಆದರೆ ಇದೊಂದು ಪುಸ್ತಕಗಳ ನಂತರ ಪುಸ್ತಕದ ಅಧ್ಯಯನವಾಗಿರುವುದರಿಂದ ಮತ್ತು ವಚನದ ನಂತರ ವಚನವನ್ನು ನಾವು ವಚನವಾಗಿ ಅಧ್ಯಯನ ಮಾಡುತ್ತಿರುವುದರಿಂದ ಮತ್ತು ಪ್ರಕಟಣೆಯು ಸತ್ಯವೇದದ ಕೊನೆಯ ಪುಸ್ತಕವಾಗಿರುವುದರಿಂದ ಉಳಿದ 65 ಪುಸ್ತಕಗಳನ್ನು ಅಧ್ಯಯನ ಮಾಡುವ ಅವಶ್ಯಕತೆ ಇದೆ. Paul has written 4 letters to individuals. ಪೌಲನು ವ್ಯಕ್ತಿಗತವಾಗಿ 4 ಪತ್ರಿಕೆಗಳನ್ನು ಬರೆದಿದ್ದಾನೆ. Out of that 3 are pastoral epistles. ಅವುಗಳಲ್ಲಿ ಆ ಮೂರು ಪತ್ರಿಕೆಗಳು ಅದು ಸಭಾ ಪಾಲಕರ ಪತ್ರಿಕೆಯಾಗಿದೆ. They are directed to young preachers or young leaders in the church. ಅವುಗಳು ಸಭೆಯಲ್ಲಿ ಇದ್ದಂತಹ ಯೌವನಸ್ಥ ಸೇವಕರಿಗೆ ಅಥವಾ ಬೋಧಕರಿಗೆ ಬರೆಯಲ್ಪಟ್ಟಂತಹ ಪತ್ರಿಕೆಗಳಾಗಿವೆ. The fourth one is the letter to Philemon, which is a very personal letter. ನಾಲ್ಕನೇ ಪತ್ರಿಕೆ ಯಾವುದು ಎಂಬುದಾಗಿ ನಾವು ನೋಡುವಾಗ ಅದು ಫಿಲೆಮೋನನಿಗೆ ಬರೆದಂತಹ ಪತ್ರಿಕೆಯಾಗಿದೆ. ಅದು ಅತ್ಯಂತ ವ್ಯಕ್ತಿಗತವಾಗಿ ಬರೆದಂತಹ ಪತ್ರಿಕೆಯಾಗಿದೆ. When you look at the pastoral epistles, we see that these are written after the book of Acts was completed. ನಾವು ಈ ಸಭಾಪಾಲಕರ ಪತ್ರಿಕೆಗಳನ್ನು ನಾವು ನೋಡುವಾಗ ಈ ಪತ್ರಿಕೆಗಳು ಯಾವಾಗ ಬರೆಯಲ್ಪಟ್ಟವು ಅಂದರೆ ಅಪೊಸ್ತಲರ ಕೃತ್ಯ ಪುಸ್ತಕವು ಅದು ಬರೆಯಲ್ಪಟ್ಟು ಮುಗಿಸಿದ ನಂತರ ಈ ಪತ್ರಿಕೆಗಳನ್ನು ಪೌಲನು ಬರೆದನು. When the Acts is closing, we see Apostle Paul in a home arrest in Rome. ಅಪೊಸ್ತಲರ ಕೃತ್ಯಗಳ ಪುಸ್ತಕದ ಅಂತ್ಯವನ್ನು ನಾವು ನೋಡುವಾಗ ಅಲ್ಲಿ ಪೌಲನು ರೋಮಾಪುರದಲ್ಲಿ ಒಂದು ಗೃಹ ಬಂಧನದಲ್ಲಿದ್ದನು. And later he was released. ನಂತರ ಆತನಿಗೆ ಬಿಡುಗಡೆ ಆಯಿತು. And during that time he wrote these 3 pastoral epistles. ಆ ಒಂದು ಬಿಡುಗಡೆಯಾದ ನಂತರದಲ್ಲಿ ಆತನು ಈ 3 ಸಭಾಪಾಲಕರ ಪತ್ರಿಕೆಗಳನ್ನು ಬರೆದನು. Again he was arrested and his last epistle is Second Timothy. ಮತ್ತೆ ಆತನು ಪೌಲನ ಕಡೆಯ ಪತ್ರಿಕೆಯಾದಂತಹ ಎರಡನೇ ತಿಮೋಥೆಯನ ಬರೆದ ಪತ್ರಿಕೆಯನ್ನ ಬರೆದು ಮುಗಿಸುವಾಗ ಮತ್ತೆ ಆತನಿಗೆ ಬಂಧಿಸಲ್ಪಟ್ಟನು. And at the end of that we see he is going to be executed. ಅದಾದ ನಂತರ ಈ ಪತ್ರಿಕೆಗಳನ್ನು ಬರೆದ ಅಂತ್ಯದಲ್ಲಿ ಆತನು ಕೊಲ್ಲಲ್ಪಟ್ಟನೆಂಬುದಾಗಿ ನಾವು ನೋಡುತ್ತೇವೆ. First Timothy and Titus are similar in many ways. ಮೊದಲನೇ ತಿಮೋಥೆಯನ ಬರೆದ ಪತ್ರಿಕೆ ಮತ್ತು ತೀತನ ಪತ್ರಿಕೆ ಎರಡು ಒಂದೇ ವಿಧವಾದಂತಹ ಪತ್ರಿಕೆಗಳಾಗಿವೆ. But there is a very marked difference also. ಆದರೆ ಅಲ್ಲಿ ಕಣ್ಣಿಗೆ ಸರಿಯಾಗಿ ಕಾಣದೇ ಇರುವಂತಹ ಒಂದು ವ್ಯತ್ಯಾಸಗಳು ಕೂಡ ಇದೆ. That is why we wanted to study this also.
ಆದ್ದರಿಂದಲೇ ನಾವು ಈ ಒಂದು ಪತ್ರಿಕೆಯನ್ನ ಅಧ್ಯಯನ ಮಾಡಬೇಕೆಂಬುದಾಗಿ ಬಯಸಿದೆವು. In 1 Timothy, Apostle Paul is stressing the importance of sound doctrine. ಮೊದಲನೇ ತಿಮೋಥೆಯನ ಪತ್ರಿಕೆಯಲ್ಲಿ ನಾವು ನೋಡುವಾಗ ಪೌಲನು ಸ್ವಸ್ಥ ಬೋಧನೆಯ ಕುರಿತಾಗಿ ಆತನು ಒತ್ತು ಕೊಟ್ಟು ಬೋಧನೆ ಮಾಡಿದ್ದಾನೆ. But in Titus, he dwells on sound behavior. ಆದರೆ ತೀತನ ಪತ್ರಿಕೆಗೆ ಬರುವಾಗ ಆತನು ಸ್ಪಷ್ಟವಾದ ನಡವಳಿಕೆ ಯಾವುದು ಎಂಬುದಾಗಿ ಆತನು ಒತ್ತಿ ಹೇಳುತ್ತಾನೆ. We can read chapter 3 verse 8 as a key verse of this book. ಈ ಒಂದು ಪುಸ್ತಕಕ್ಕೆ ಬೇಕಾದಂತಹ ಅತ್ಯಂತ ಪ್ರಾಮುಖ್ಯವಾದ ಕೀಲಿ ವಚನ ಯಾವುದೆಂಬುದಾಗಿ ನಾವು ನೋಡುವಾಗ ತೀತನ ಪತ್ರಿಕೆ 3ನೇ 8ನೇ ವಚನವನ್ನು ನಾವು ನೋಡೋಣ. Please read that verse. ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲಾ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಇವು ಉತ್ತಮವೂ ಮನುಷ್ಯರಿಗೆ ಪ್ರಯೋಜನಕರವೂ ಆಗಿವೆ. So the emphasis is sound doctrine leads to sound life or sound behavior. ಇಲ್ಲಿ ಪೌಲನು ಒತ್ತು ಕೊಟ್ಟು ಹೇಳುತ್ತಿರುವ ಸಂಗತಿ ಏನಂತಂದರೆ ಸ್ವಸ್ಥವಾದಂತಹ ಬೋಧನೆಯು ಅದು ಸ್ವಸ್ಥವಾದಂತಹ ನಡವಳಿಕೆಯುಳ್ಳ ಜೀವಿತಕ್ಕೆ ನಡೆಸುತ್ತದೆ ಎಂದು ಹೇಳುತ್ತಾನೆ. These both are very vital. ಈ ಎರಡು ಅತ್ಯಂತ ಪ್ರಾಮುಖ್ಯವಾದಂತಹ ಸಂಗತಿಗಳು. You can have all the doctrines correct, but our life may not be right, and that is very sad. ನಮ್ಮ ಜೀವಿತದಲ್ಲಿ ಎಲ್ಲಾ ವಿಧದಲ್ಲಿ ಸ್ಪಷ್ಟವಾದ ಬೋಧನೆಯನ್ನು ಹೊಂದಿದವರಾಗಿ ನಮ್ಮ ಜೀವಿತದ ನಡವಳಿಕೆ ಸರಿ ಇಲ್ಲದೆ ಹೋದರೆ ಅದು ಅತ್ಯಂತ ದುಃಖಕರ ಸಂಗತಿ. There should be a balance of teaching and practice, creed and conduct, doctrine and duty. ಬೋಧನೆ ಮತ್ತು ನಡವಳಿಕೆ ಮತ್ತು ನಮ್ಮ ಕಿವಿಯಲ್ಲಿ ಕೇಳುವಂತ ಮಾತುಗಳು ಮತ್ತು ನಮ್ಮ ಗುಣ ಸ್ವಭಾವ ಈ ಎರಡಕ್ಕೂ ಒಂದು ಸಮತೋಲನ ಇರಬೇಕು. Loose doctrine makes loose living. ಒಂದು ಭದ್ರವಿಲ್ಲದ ಒಂದು ಬೋಧನೆಯು ಅದು ಭದ್ರವಿಲ್ಲದ ಜೀವಿತಕ್ಕೆ ಅದು ನಡೆಸುತ್ತದೆ. We should be balanced Christians in what we believe and what we practice. ನಾವು ನಂಬುವಂತದ್ದು ಮತ್ತು ನಾವು ಯಾವುದನ್ನ ಅನುಸರಿಸಿ ನಡೆಯುತ್ತೇವೋ ಈ ವಿಷಯಗಳಲ್ಲಿ ನಮ್ಮ ಜೀವಿತವು ಅದು ಸಮತೋಲನವುಳ್ಳಂತ ಕ್ರಿಸ್ತಿಯ ಜೀವಿತವಾಗಿರಬೇಕು. Let's look at a little background of Titus. ನಾವು ತೀತನ ಪತ್ರಿಕೆಗೆ ಇರುವಂತಹ ಒಂದು ಹಿನ್ನೆಲೆಯನ್ನು ನೋಡಿಕೊಳ್ಳೋಣ. In Galatians chapter 2 verse 3, Paul introduces him as a pure Greek. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ಪೌಲನು ತೀತನನ್ನ ಒಬ್ಬ ಗ್ರೀಕನು ಎಂಬುದಾಗಿ ಪರಿಚಯ ಮಾಡಿಕೊಡುತ್ತಾನೆ. Unlike Timothy, who was a half Jew and a half Greek. ತಿಮೋಥೆಯನಾದರೂ ಆತನು ಅರ್ಧ ಯಹೂದಿ ಮತ್ತು ಅರ್ಧ ಗ್ರೀಕನಾಗಿದ್ದನು. And Titus accompanied Paul to Jerusalem for the debate they had about whether Gentiles should practice Mosaic rituals. So Titus also went with him to that Jerusalem council meeting. ಪೌಲನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಅಲ್ಲಿ ನಡೆದಂತಹ ಧರ್ಮಸಭೆಯಲ್ಲಿ ಆತನು ಪಾಲ್ಗೊಳ್ಳಲಿಕ್ಕೆ ಹೋಗುವಾಗ ಆ ಧರ್ಮಸಭೆಯ ಒಂದು ಉದ್ದೇಶವೇನಾಗಿತ್ತಂದರೆ ಅನ್ಯ ಜನರು ಯಹೂದ್ಯರ ಆಚಾರಗಳನ್ನ ಅನುಸರಿಸಬೇಕು ಬಾರದು ಎಂಬಂತಹ ವಿಷಯದಲ್ಲಿ ಆತನು ಯೆರೂಸಲೇಮಿಗೆ ಹೋಗುವಾಗ ತೀತನು ಕೂಡ ಪೌಲನೊಟ್ಟಿಗೆ ಹೋಗಿದ್ದನು. We can read that in Galatians chapter 2 verse 1. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಅದನ್ನ ಓದಬಹುದು. You don't 14 ವರ್ಷ. Yeah. Should I read it? Yeah. 14 ವರ್ಷಗಳಾದ ಮೇಲೆ ನಾನು ತೀತನನ್ನು ಕರೆದುಕೊಂಡು ಬಾರ್ನಬನ ಜೊತೆಯಲ್ಲಿ ತಿರುಗಿ ಯೆರೂಸಲೇಮಿಗೆ ಹೋದೆನು. Okay. So we read that Titus was in that the group of believers who went to Jerusalem to settle the issue of these Jewish people forcing Gentiles to get circumcised and follow the Mosaic law. ಮತ್ತು ಇಲ್ಲಿ ನಾವು ನೋಡುವಾಗ ಪೌಲನೊಟ್ಟಿಗೆ ಯೆರೂಸಲೇಮಿಗೆ ಹೋದಂತ ಆ ದೇವಭಕ್ತರ ಗುಂಪಿನಲ್ಲಿ ತೀತನು ಕೂಡ ಇದ್ದನು.
ಆ ಗುಂಪಿನವರು ಹೋದ ಕಾರಣ ಏನೆಂದರೆ ಯಹೂದ್ಯರು ಅನ್ಯ ಜನರನ್ನ ಮೋಶೆಯ ಧರ್ಮಶಾಸ್ತ್ರವನ್ನ ಅನುಸರಿಸಬೇಕು, ಸುನ್ನತಿ ಮಾಡಿಸಿಕೊಳ್ಳಬೇಕು, ಹೀಗೆ ಅನೇಕ ಆಚಾರಗಳನ್ನ ಅನುಸರಿಸಬೇಕು ಎಂಬುದಾಗಿ ಒತ್ತಾಯ ಮಾಡುವವರಾಗಿದ್ದರು. When Paul took Titus with him to Jerusalem and other ministry places, he didn't circumcise him because Sorry, uncle. Could you please repeat it? Hello. Yeah, Could you please repeat it? Paul didn't circumcise Titus because he was a pure Greek. ಪೌಲನು ತೀತನನ್ನ ಸುನ್ನತಿ ಮಾಡಿಸಲಿಲ್ಲ ಆತನೊಟ್ಟಿಗೆ ಕರೆದುಕೊಂಡು ಹೋಗುವಾಗ. Because he was a pure Greek. There is a network problem. Could you please repeat it? Because he was a Greek. He was not a mix like Timothy. ಯಾಕಂದರೆ ತೀತನು ಆತನು ಗ್ರೀಕನಾಗಿದ್ದನು, ಆತನು ತಿಮೋಥೆಯ ಹಾಗೆ ಅರ್ಧ ಯಹೂದ್ಯನು ಅರ್ಧ ಗ್ರೀಕನು ಆಗಿರಲಿಲ್ಲ. But Timothy he circumcised because to minister among the Jews, they wouldn't accept him if he was not circumcised. ಆದರೆ ಪೌಲನು ತಿಮೋಥೆಯನನ್ನ ಸುನ್ನತಿ ಸಂಸ್ಕಾರಕ್ಕೆ ಒಳಪಡಿಸಿದನು. ಯಾಕಂದರೆ ಸುನ್ನತಿ ಮಾಡಿಸಿಕೊಳ್ಳದೆ ಹೋದರೆ ತಿಮೋಥೆಯನು ಯಹೂದ್ಯರಿಗೆ ಬೋಧನೆ ಮಾಡಲಿಕ್ಕೆ, ಸ್ವಾರ್ಥ ಸಾರಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. We don't read anything about Titus in the book of Acts. ನಾವು ಅಪೊಸ್ತಲರ ಕೃತ್ಯ ಪುಸ್ತಕದಲ್ಲಿ ತೀತನ ಕುರಿತಾಗಿ ಯಾವ ವಚನವನ್ನು ನೋಡುವುದಿಲ್ಲ. But in 2 Corinthians, Galatians and 2 Timothy we read about him. ಆದರೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ ಮತ್ತು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಮತ್ತು 1 ತಿಮೋಥೆಯ ಪತ್ರಿಕೆಯಲ್ಲಿ ನಾವು ತೀತನ ಕುರಿತಾಗಿ ಹೇಳಿರುವುದನ್ನು ನೋಡುತ್ತೇವೆ. Paul calls him Titus my brother. ಪೌಲನು ತೀತನು ನನ್ನ ಸಹೋದರನಾದ ತೀತನು ಎಂದು ಕರೆಯುತ್ತಾನೆ. In 2 Corinthians 7:6 he says his coming was a comfort to me. 2 ಕೊರಿಂಥ 7ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು ಹೇಳುತ್ತಾನೆ, ತೀತನ ಬರೋಣದಿಂದ ನನಗೆ ಉಪಶಮನವಾಯಿತು ಎಂದು ಹೇಳುತ್ತಾನೆ. Paul says he was a trustworthy man, so he was given the responsibility to take the money, the financial support the Gentile churches were giving to the believers in Jerusalem or Judea. ಮತ್ತು ಪೌಲನು ತೀತನ ಕುರಿತಾಗಿ ಸಾಕ್ಷಿ ಕೊಡುವವನಾಗಿ ಅವನು ನಂಬಿಗಸ್ತ ವ್ಯಕ್ತಿಯಾಗಿದ್ದನು ಮತ್ತು ಯೆರೂಸಲೇಮಿನಲ್ಲಿದ್ದಂತಹ ಅನ್ಯ ಜನರು ಕೊಟ್ಟಂತಹ ಕಾಣಿಕೆಗಳನ್ನ ಸಹೋದರರಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಆತನು ನಂಬಿಗಸ್ತನಾಗಿದ್ದನು ಎಂಬುದಾಗಿ ಆತನು ಸಾಕ್ಷಿ ಕೊಡುತ್ತಾನೆ. He was a faithful man to be entrusted with the financial matter. ಅವನು ಹಣಕಾಸಿನ ವಿಷಯದಲ್ಲಿ ನಂಬಿಗಸ್ತ ವ್ಯಕ್ತಿಯಾಗಿ ಆತನು ಜವಾಬ್ದಾರಿಯನ್ನು ಕೊಡಲ್ಪಟ್ಟಿದ್ದನು. Even then Paul sent another brother with him because there should not be any accusation brought against him in finance. Even though he was faithful, Paul sent another brother with him, so there will not be any accusation against him. ತೀತನು ನಂಬಿಗಸ್ತನಾಗಿದ್ದರೂ ಕೂಡ ಹಣಕಾಸಿನ ವಿಷಯದಲ್ಲಿ ಪೌಲನು ತೀತನೊಟ್ಟಿಗೆ ಇನ್ನೊಬ್ಬ ಸಹೋದರನನ್ನ ಜೊತೆ ಮಾಡಿ ಕಳಿಸುತ್ತಾನೆ. ಯಾಕಂದ್ರೆ ಮುಂದೆ ತೀತನಿಗೆ ವಿರುದ್ಧವಾಗಿ ಯಾವುದೇ ದೋಷಾರೋಪಣೆಗಳು ಬರಬಾರದು ಎಂಬ ಕಾರಣದಿಂದ. That's a good lesson for all the assemblies, those who are handling money. Sometimes I hear in an assembly, one brother handles everything. There's no proper accountability. So this principle is a lesson for all of us in the assemblies. ಆದ್ದರಿಂದಲೇ ಪೌಲನು ಅನುಸರಿಸುವಂತಹ ಈ ಒಂದು ವಿಚಾರ ನಮ್ಮೆಲ್ಲರಿಗೂ ಇದು ಒಂದು ಪಾಠವಾಗಿದೆ. ಯಾಕಂದರೆ ನಾನು ಕೇಳಿರೋ ಪ್ರಕಾರ ಕೆಲವು ಸಭೆಗಳಲ್ಲಿ ಒಬ್ಬರೇ ಎಲ್ಲಾ ವಿಷಯಗಳನ್ನು ನೋಡಿಕೊಳ್ಳುವಂತವರಾಗಿರುತ್ತಾರೆ ಮತ್ತು ಅವರು ಒಂದು ಜವಾಬ್ದಾರಿಯುತವಾದಂತಹ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಸಂದರ್ಭದಲ್ಲಿ. Okay, when Paul wrote this epistle, Titus was in the island of Crete. ಪೌಲನು ಈ ಒಂದು ಪತ್ರಿಕೆಯನ್ನ ಬರೆಯುವಾಗ ತೀತನು ಕ್ರೇತ ದ್ವೀಪದಲ್ಲಿದ್ದನು. He was left there by Apostle Paul as an apostle's delegate to take care of few things that were not settled in the churches in the Cretan island. ಕ್ರೇತ ದ್ವೀಪದಲ್ಲಿದ್ದಂತಹ ಕೆಲವು ಸಭೆಗಳ ವಿಷಯದಲ್ಲಿ
ನೋಡಿಕೊಳ್ಳಬೇಕಾದಂತಹ ಸರಿಪಡಿಸಬೇಕಾದಂತಹ ಕೆಲವು ಸಂಗತಿಗಳನ್ನ ಸರಿಪಡಿಸುವುದಕ್ಕಾಗಿ ಪೌಲನು ಅಪೋಸ್ತಲರ ಪ್ರತಿನಿಧಿಯಾಗಿ ತೀತನನ್ನ ಕ್ರೇತ ದ್ವೀಪದಲ್ಲಿ ಬಿಟ್ಟು ಬಂದಿದ್ದನು. We can read that in verse 5 of chapter 1. ನಾವು ಅದನ್ನ ತೀತನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ. Can you read that, brother? ನೀನು ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ ಪಟ್ಟಣಗಳಲ್ಲೂ ಸಭೆಯ ಹಿರಿಯರನ್ನು ನೇಮಿಸಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಅಲ್ಲೇ ಬಿಟ್ಟು ಬಂದೆನಲ್ಲ. So there were many assemblies in the Crete island. ಕ್ರೇತ ದ್ವೀಪದಲ್ಲಿ ಅನೇಕ ಸಭೆಗಳಿದ್ದವು. Now Paul was not the person who started the church in Crete. ಕ್ರೇತ ದ್ವೀಪದಲ್ಲಿ ಸಭೆಯನ್ನ ಪ್ರಾರಂಭ ಮಾಡಿದಂತವನು ಪೌಲನಾಗಿರಲಿಲ್ಲ. Then how did the assembly start in this island of Crete? ಹಾಗಾದ್ರೆ ಈ ಕ್ರೇತ ದ್ವೀಪದಲ್ಲಿ ಸಭೆಗಳು ಹೇಗೆ ಪ್ರಾರಂಭವಾಗಿದ್ದವು? Well, for that you have to go to the book of Acts chapter 2. On the day of Pentecost, when Peter preached, there were people from Crete also in that day of Pentecost there. ಅದನ್ನ ತಿಳಿದುಕೊಳ್ಳಬೇಕಾದರೆ ನೀವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಹೋಗಬೇಕು. ಅಲ್ಲಿ ನಾವು ನೋಡುವಾಗ ಪೇತ್ರನು ಅಲ್ಲಿ ಅನ್ಯ ಜನಗಳಿಗೆ ಬೋಧನೆಯನ್ನ ಮಾಡುವಾಗ ಅಲ್ಲಿ ಕ್ರೇತ ದ್ವೀಪದಿಂದ ಬಂದಿದ್ದಂತಹ ಅನೇಕ ಜನರು ಅಲ್ಲಿ ಇದ್ದರು ಎಂಬುದಾಗಿ ನಾವು ನೋಡುತ್ತೇವೆ. There were Jews who were staying in different places, but also the Jews who were in Crete, they were there, they heard the gospel, they believed, some of them were baptized, they went back to their island and they spread the gospel. ಆ ಕ್ರೇತ ದ್ವೀಪದಿಂದ ಬಂದಿದ್ದಂತಹ ಕೆಲವರು ಪೇತ್ರನ ಬೋಧನೆಯನ್ನ ಕೇಳಿದವರಾಗಿ ರಕ್ಷಣೆಯನ್ನು ಹೊಂದಿ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡು ತಮಗೆ ಸಾರಲ್ಪಟ್ಟಂತಹ ಸುವಾರ್ತೆಯನ್ನ ತೆಗೆದುಕೊಂಡು ಕ್ರೇತ ದ್ವೀಪದಲ್ಲಿ ಹೋಗಿ ಸಾರಿ ಸಭೆಗಳನ್ನ ಸ್ಥಾಪಿಸಿದರು. And so there were many assemblies there. ಆದ್ದರಿಂದ ಅಲ್ಲಿ ಅನೇಕ ಸಭೆಗಳಿದ್ದವು. But the instruction is given to appoint elders in each local assembly. So Titus was not the bishop of all the churches, or he was not a one pastor of any one assembly. ಆದರೆ ಪೌಲನು ತೀತನಿಗೆ ಅಲ್ಲಿ ಇದ್ದಂತ ಸ್ಥಳೀಯ ಸಭೆಗಳಲ್ಲಿ ಹಿರಿಯರುಗಳನ್ನ ನೇಮಿಸಿ ಎಂಬುದಾಗಿ ಆಜ್ಞೆ ಕೊಡುವಂತವನಾಗಿರುತ್ತಾನೆ. ತೀತನು ಆ ಎಲ್ಲಾ ಸಭೆಗಳಿಗೆ ಒಬ್ಬ ಬಿಷಪ್ ಆಗಿ ಆಗಲಿ ಅಥವಾ ಎಲ್ಲಾ ಸಭೆಗಳಿಗೆ ಒಬ್ಬ ಸಭಾ ಪಾಲಕನಾಗಿ ಆಗಲಿ ಆತನು ಇರಲಿಲ್ಲ. Paul left him there because Paul's stay in that island was for a short time. He couldn't complete the work, so he left Titus there. ಪೌಲನು ಕ್ರೇತ ದ್ವೀಪದಲ್ಲಿ ತೀತನನ್ನ ಯಾಕೆ ಬಿಟ್ಟು ಬಂದನು ಎಂದರೆ ಪೌಲನು ಕೆಲವು ದಿನಗಳು ಮಾತ್ರ ಕ್ರೇತ ದ್ವೀಪದಲ್ಲಿ ಇದ್ದು ತನ್ನ ಕಾರ್ಯವನ್ನ ಅಪೂರ್ಣಗೊಳಿಸಿದ್ದನು. The Crete island was a very tough place to do missionary work. ಕ್ರೇತ ದ್ವೀಪವು ಅದು ಒಂದು ಸ್ವಾರ್ಥ ಕಾರ್ಯವನ್ನು ಮಾಡಲಿಕ್ಕೆ ಒಂದು ಕಠಿಣವಾದಂತ ಸ್ಥಳವಾಗಿತ್ತು. We will read that later in verse 12 and 13. ಅದನ್ನ ನಾವು 12 ಮತ್ತು 13ನೇ ವಚನದಲ್ಲಿ ನಂತರ ಓದುತ್ತೇವೆ. So Titus was left there, and it was a tough place to correct the church and lead the church. So Paul wrote this epistle to encourage him also. ತೀತನು ಅಲ್ಲಿ ಬಿಡಲ್ಪಟ್ಟಿದ್ದನು ಆ ಕ್ರೇತ ದ್ವೀಪದಲ್ಲಿ ಮತ್ತು ಆ ಸಭೆಗಳನ್ನ ಸರಿಪಡಿಸುವಂತಹ ಕಾರ್ಯ ಅದು ಕಠಿಣವಾಗಿತ್ತು. ಆದ್ದರಿಂದ ತೀತನನ್ನ ಪ್ರೋತ್ಸಾಹಪಡಿಸುವುದಕ್ಕಾಗಿ ಪೌಲನು ಈ ತೀತನಿಗೆ ಈ ಪತ್ರಿಕೆಯನ್ನು ಬರೆಯುತ್ತಾನೆ. There are 3 short chapters for this epistle. ಈ ಒಂದು ಪತ್ರಿಕೆಯಲ್ಲಿ 3 ಸಣ್ಣ ಅಧ್ಯಾಯಗಳಿವೆ. You can divide it like this. ಇದನ್ನು ನೀವು ಈ ರೀತಿ ವಿಂಗಡಿಸಬಹುದು. Chapter 1, 1ನೇ ಅಧ್ಯಾಯ, need for godliness in the church. ಸಭೆಯಲ್ಲಿ ದೇವ ಭಕ್ತಿಯ ಅವಶ್ಯಕತೆ. Chapter 2, 2ನೇ ಅಧ್ಯಾಯ, need of godliness in the home. Need of godliness in the home. ಮತ್ತು ಮನೆಗಳಲ್ಲಿ ಕುಟುಂಬಗಳಲ್ಲಿ ದೇವ ಭಕ್ತಿಯ ಅವಶ್ಯಕತೆ. Chapter 3, 3ನೇ ಅಧ್ಯಾಯ, need of godliness in the society or in the world where we live. ನಾವು ಜೀವಿಸುವಂತ ಸಮಾಜದಲ್ಲಿ ಮತ್ತು ಲೋಕದಲ್ಲಿ ದೇವ ಭಕ್ತಿಯ ಅವಶ್ಯಕತೆ ಏನಿದೆ? Okay, so now we will start with the text. Let's just read chapter 1 verse 1 to 4.
ಈಗ ನಾವು ಅಧ್ಯಯನವನ್ನು ಪ್ರಾರಂಭಿಸುವಂತವರಾಗಿರುತ್ತೇವೆ. ಈ ಹಿನ್ನೆಲೆಯ ನಂತರ 1ನೇ ಅಧ್ಯಾಯದ 1ನೇ ವಚನವನ್ನು ಓದಿಕೊಳ್ಳೋಣ. ದೇವರ ದಾಸನು 1ರಿಂದ 4ನೇ ವಚನ. ದೇವರ ದಾಸನು ಯೇಸು ಕ್ರಿಸ್ತನ ಅಪೋಸ್ತಲನೂ ಆಗಿರುವ ಪೌಲನು ನಮ್ಮೆಲ್ಲರಿಗೆ ಹುದುವಾಗಿರುವ ನಂಬಿಕೆಯ ಸಂಬಂಧದಲ್ಲಿ ನನ್ನ ನಿಜಕುಮಾರನಾದ ತೀತನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿನಗೆ ಕೃಪೆಯೂ ಶಾಂತಿಯೂ ಆಗಲಿ. ದೇವರಾದುಕೊಂಡವರ ನಂಬಿಕೆಯು ಭಕ್ತಿಯನ್ನುಂಟು ಮಾಡುವ ಸತ್ಯದ ಪರಿಜ್ಞಾನವು ವೃದ್ಧಿಯಾಗುವುದಕ್ಕೋಸ್ಕರವೇ ಅಪೋಸ್ತಲನಾಗಿದ್ದೇನೆ. ಆ ನಂಬಿಕೆಗೂ ಸತ್ಯದ ಪರಿಜ್ಞಾನಕ್ಕೂ ನಿತ್ಯ ಜೀವದ ನಿರೀಕ್ಷೆಯೇ ಆಧಾರವಾಗಿದೆ. ಸುಳ್ಳಾಡದ ದೇವರು ಆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ಅನಾದಿ ಕಾಲದಲ್ಲಿ ವಾಗ್ದಾನ ಮಾಡಿ ತನ್ನ ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ನೆರವೇರಿಸಿ ಪ್ರಸಂಗದ ಮೂಲಕ ಪ್ರಕಟಿಸಿದನು. ಆ ಪ್ರಸಂಗೋದ್ಯೋಗವು ನಮ್ಮ ರಕ್ಷಕನಾದ ದೇವರ Ranjan, is it my system or yours? Showing that there is a weak network from your side. Okay. From my side? Yes, uncle. Okay. Anyhow, okay. It's a little lengthy introduction compared to many other epistles. ಬೇರೆ ಪತ್ರಿಕೆಗಳಿಗೆ ಕೊಡಲ್ಪಟ್ಟಂತಹ ಪೀಠಿಕೆಗಳನ್ನ ಹೋಲಿಸುವುದಾದರೆ ಈ ತೀತನ ಪತ್ರಿಕೆ ಪೀಠಿಕೆ ಅದು ಉದ್ದನೆಯ ಪೀಠಿಕೆ ಆಗಿದೆ. But we can learn many truths from this introduction. ಈ ಒಂದು ಪೀಠಿಕೆಯಿಂದ ನಾವು ಕಲಿತುಕೊಳ್ಳಬಹುದಾದ ಅನೇಕ ಸತ್ಯಾಂಶಗಳಿವೆ. First of all, Paul speaks of himself as a bond servant of God. ಪೌಲನು ತನ್ನ ಕುರಿತಾಗಿ ತಾನು ಹೇಳುವಂತ ಏನಂತ ಹೇಳುತ್ತಾನೆಂದರೆ ತಾನು ದೇವರ ಸೇವಕನು, ದೇವರ ದಾಸನು. In other epistles he says he is a bond servant of Jesus Christ. ಬೇರೆ ಪತ್ರಿಕೆಗಳಲ್ಲಿ ಆತನು ಯೇಸು ಕ್ರಿಸ್ತನ ಗುಲಾಮನು ಎಂಬುದಾಗಿ ತನ್ನನ್ನು ತಾನು ಹೇಳಿಕೊಳ್ಳುತ್ತಾನೆ. And also an apostle of Jesus Christ, or a sent one by the Lord Jesus Christ. ಮತ್ತು ಯೇಸು ಕ್ರಿಸ್ತನ ಅಪೋಸ್ತಲನು ಮತ್ತು ಯೇಸು ಕ್ರಿಸ್ತನಿಂದ ಕಳುಹಿಸಲ್ಪಟ್ಟವನು ಎಂಬುದಾಗಿ ತನ್ನನ್ನು ತಾನು ಹೇಳಿಕೊಳ್ಳುತ್ತಾನೆ. Then he also talks about the faith of God's elect. What is this faith means? ಮತ್ತು ದೇವರು ಆರಿಸಿಕೊಂಡವರಲ್ಲಿ ಇರುವಂತಹ ಈ ನಂಬಿಕೆ ಅದರ ಅರ್ಥ ಏನು ಎಂಬುದಾಗಿ ಆತನು ಹೇಳುತ್ತಾನೆ. It's talking about the whole truth of the word of God. ಮತ್ತು ದೇವರ ವಾಕ್ಯದ ಸಂಪೂರ್ಣ ಸತ್ಯಾಂಶದ ಕುರಿತಾಗಿ ಮಾತನಾಡುತ್ತಾನೆ. The same thing we read in the Jude's epistle verse 3. ಒಂದೇ ಸಾರಿ ಒಪ್ಪಿಸಿಕೊಟ್ಟ ನಂಬಿಕೆಗೋಸ್ಕರ ಹೋರಾಡಬೇಕು. So it's talking about not just salvation faith, but the package of truth God has entrusted to us through the apostles. ಅದನ್ನೇ ನಾವು ಯೂದನ ಪತ್ರಿಕೆ 3ನೇ ವಚನದಲ್ಲಿ ನಾವು ಓದುತ್ತೇವೆ. ಒಂದೇ ಸಾರಿ ನಮ್ಮ ವಶಕ್ಕೆ ಕೊಡಲ್ಪಟ್ಟಂತಹ ನಂಬಿಕೆ ಅಂದರೆ ಅದು ರಕ್ಷಣೆಯ ಕುರಿತಾದಂತಹ ನಂಬಿಕೆಯ ವಿಷಯವನ್ನ ಸ್ವಾರ್ಥ ಅಲ್ಲ, ಬದಲಾಗಿ ದೇವರು ನಮಗೆ ಒಂದೇ ಒಂದು ರೀತಿಯಲ್ಲಿ ಕೊಟ್ಟಂತಹ ಒಂದೇ ಸಾರಿ ಕೊಟ್ಟಂತಹ ತನ್ನ ವಾಕ್ಯದ ಸಂಪೂರ್ಣ ವಿಷಯದ ನಂಬಿಕೆ ಆಗಿದೆ. It also talks about it is according to godliness. ಮತ್ತು ಅದು ದೇವರ ಒಂದು ಭಕ್ತಿಯ ರೀತಿಯಲ್ಲಿ ಇದೆ ಎಂಬುದಾಗಿ ಆತನು ಹೇಳುತ್ತಾನೆ. In other words, when we understand the truth of the word of God, the doctrines, it will lead us to right life. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನಾವು ದೇವರ ವಾಕ್ಯದ ಸತ್ಯಾಂಶವನ್ನ ಸ್ವಸ್ಥ ಬೋಧನೆಯನ್ನು ಅರ್ಥ ಮಾಡಿಕೊಳ್ಳುವಾಗ ಅದು ಸ್ವಸ್ಥವಾದ ಜೀವಿತಕ್ಕೆ ನಮ್ಮನ್ನು ನಡೆಸುತ್ತದೆ. And here it says it is a promise God made before the ages began. ದೇವರು ತನ್ನ ಕ್ಲುಪ್ತ ಸಮಯದಲ್ಲಿ ಕಾಲವು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ದೇವರು ಮಾಡಿದಂತ ವಾಗ್ದಾನ ಎಂಬುದಾಗಿ ಆತನು ಹೇಳುತ್ತಾನೆ. Now we should be very clear on this. This promise was made not before the universe was created. ಈ ಒಂದು ವಾಗ್ದಾನವು ಅದು ಪ್ರಪಂಚವು ಅಥವಾ ಲೋಕವು ಉಂಟಾಗುವುದಕ್ಕಿಂತ ಮುಂಚೆ ಮಾಡಿದಂತ ವಾಗ್ದಾನವಲ್ಲ. But it is a promise that he gave in Genesis chapter 3:15.
ಆದರೆ ಇದು ದೇವರು ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಮಾಡಿದ ವಾಗ್ದಾನದ ಫಲವಾಗಿದೆ. When man has fallen in sin, God has given a promise of life through a divine deliverer, the seed of the woman. ನಾವು 3ನೇ ಅಧ್ಯಾಯ 15ನೇ ವಚನದಲ್ಲಿ ಆದಿಕಾಂಡದಲ್ಲಿ ನಾವು ನೋಡುವಾಗ ಮಾನವನು ಪಾಪದಿಂದ ಆತನು ಬಿದ್ದು ಹೋದಾಗ ದೇವರು ಆ ಒಂದು ಸ್ತ್ರೀಯ ಸಂತಾನದ ಮೂಲಕ ಆ ಬಿಡುಗಡೆ ಸಿಕ್ಕುತ್ತದೆ ಪಾಪದಿಂದ ಎಂಬ ವಾಗ್ದಾನವನ್ನು ಅಲ್ಲಿ ಮಾಡಿದನು. So it is talking about that promise, not that ಜಗದುತ್ಪತ್ತಿಗೆ ಮುಂಚೆ ಎಂದು ನಾವು ಎಫೆಸ್ಯ ಪತ್ರಿಕೆಯಲ್ಲಿ ಓದುವ ಹಾಗೆ ಅಲ್ಲ. Our salvation was planned before, but the promise was given in Genesis after man's fall. ಇಲ್ಲಿ ನಾವು ಓದುವಂತಹ ಅನಾದಿ ಕಾಲ ಎಂಬುದಾಗಿ ಕೊಡಲ್ಪಟ್ಟಿರುವಂತದ್ದು ಅದು ಜಗದುತ್ಪತ್ತಿಗಿಂತ ಸೃಷ್ಟಿ ಕಾರ್ಯವಾಗುವುದಕ್ಕಿಂತ ಮುಂಚೆ ಅಲ್ಲ, ಬದಲಾಗಿ ದೇವರು ಸೃಷ್ಟಿ ಮಾಡಿದ ನಂತರ ಮನುಷ್ಯನು ಪಾಪದಲ್ಲಿ ಬಿದ್ದಾಗ ಆತನಿಗೆ ಮಾಡಿದಂತ ವಾಗ್ದಾನವೇ ಆಗಿದೆ. So it's very important that you understand that difference. ನೀವು ಈ ಒಂದು ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಪ್ರಾಮುಖ್ಯ. In the Garden of Eden, when man fell due to the deception Satan brought to Eve, God said a divine deliverer will come from God. ಮಾನವನು ಸೈತಾನನ ಆ ಒಂದು ಮೋಸಗಾರಿಕೆಯಿಂದ ಹವ್ವಳ ಮೂಲಕ ಮಾನವನು ಯಾವ ರೀತಿ ಪಾಪದಲ್ಲಿ ಬಿದ್ದು ಹೋದನೋ ಆ ಒಂದು ಏದೇನ್ ವನದಲ್ಲಿ, ಆಗ ದೇವರು ಆ ಒಂದು ದೈವಿಕವಾದಂತಹ ಪುರುಷನ ಮೂಲಕ ರಕ್ಷಣೆಯ ಕಾರ್ಯವನ್ನು ಕೊಡುತ್ತೇನೆ ಎಂಬಂತ ವಾಗ್ದಾನವನ್ನ ಅಲ್ಲಿ ಮಾಡಿದನು. And it says God in the proper time, verse 3, he fulfilled it. And we read that in Galatians, when the fullness of time came, kala paripurnavadaga, God sent his son and fulfilled the promise that he made, because he is a God who cannot lie. ಇಲ್ಲಿ 3ನೇ ವಚನದಲ್ಲಿ ನಾವು ನೋಡುವಾಗ ಕ್ಲುಪ್ತ ಸಮಯದಲ್ಲಿ ಅಥವಾ ಕಾಲವು ಪರಿಪೂರ್ಣವಾದಾಗ ಎಂಬುದಾಗಿ ನಾವು ಗಲಾತ್ಯದವರ ಪತ್ರಿಕೆಯಲ್ಲಿ ನೋಡುತ್ತೇವೆ. ಆ ಕ್ಲುಪ್ತ ಸಮಯ ಅಥವಾ ಕಾಲವು ಪರಿಪೂರ್ಣವಾದಾಗ ದೇವರು ರಕ್ಷಕನನ್ನ ನಮಗೆ ಕಳಿಸಿಕೊಟ್ಟನು. And God sent a savior as he promised that, and that is the Lord Jesus Christ. ಮತ್ತು ಆ ಒಂದು ವಾಗ್ದಾನ ಮಾಡಲ್ಪಟ್ಟಂತಹ ರಕ್ಷಕನಾದ ಯೇಸು ಕ್ರಿಸ್ತನನ್ನ ಆತನು ವಾಗ್ದಾನದ ಫಲವಾಗಿ ನಮಗೆ ಕಳಿಸಿಕೊಟ್ಟನು. In verse 3, Paul calls God our savior. 3ನೇ ವಚನದಲ್ಲಿ ಪೌಲನು ದೇವರು ನಮ್ಮ ರಕ್ಷಕನಾದ ದೇವರು ಎಂಬುದಾಗಿ ಅಲ್ಲಿ ಹೇಳುತ್ತಾನೆ. 3 times it is mentioned in First Timothy and also in Titus. 3 ಬಾರಿ 1ನೇ ತಿಮೋಥೆಯನ ಪತ್ರಿಕೆಯಲ್ಲಿ ನಮ್ಮ ರಕ್ಷಕನಾದ ದೇವರು ಎಂಬುದಾಗಿ ಮತ್ತು 1 ಬಾರಿ ತೀತನ ಪತ್ರಿಕೆಯಲ್ಲಿ ನಮ್ಮ ರಕ್ಷಕನಾದ ದೇವರು ಎಂಬುದಾಗಿ ಪೌಲನು ಹೇಳುತ್ತಾನೆ. When here he says in verse 3, God our savior, he is referring to God the Father. ಇಲ್ಲಿ 3ನೇ ವಚನದಲ್ಲಿ ತೀತನ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಪೌಲನು ನಮ್ಮ ರಕ್ಷಕನಾದ ದೇವರು ಎಂಬುದಾಗಿ ಹೇಳುವಾಗ ಆತನು ಹೇಳುತ್ತಿರುವುದು ತಂದೆಯಾದ ದೇವರ ಕುರಿತಾಗಿ. But in verse 4 at the end he says, and God the Father and Christ Jesus our savior. 4ನೇ ವಚನದಲ್ಲಿ ನಾವು ನೋಡುವಾಗ ತಂದೆಯಾದ ದೇವರಿಂದಲೂ ಮತ್ತು ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನಿಂದಲೂ ಎಂಬುದಾಗಿ ಹೇಳುತ್ತಾನೆ. So it is showing that God the Father and the Lord Jesus Christ are both called Savior. There's no contradiction. Jesus Christ and the Father are one, and the divinity of Jesus Christ is what we see here as God and Savior. ಈ ಒಂದು ವಚನ ಭಾಗದಲ್ಲಿ ನಾವು ನೋಡುವಾಗ ತಂದೆಯಾದ ದೇವರು ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಇಬ್ಬರೂ ಕೂಡ ನಮಗೆ ರಕ್ಷಕರು, ಆತನೇ ರಕ್ಷಕನು ಎಂಬುದಾಗಿ ನಾವು ಇಬ್ಬರನ್ನು ಕೂಡ ನಾವು ನಂಬಬಹುದು. ಮತ್ತು ಯೇಸು ಕ್ರಿಸ್ತನ ದೈವತ್ವ ಅದು ತಂದೆಯ ದೈವತ್ವಕ್ಕೆ ವಿರುದ್ಧವಾಗಿಲ್ಲ ಅಥವಾ ಬೇರೆ ಆಗಿಲ್ಲ, ಇಬ್ಬರು ಒಂದೇ ಆಗಿದ್ದಾರೆ ಎಂಬುದಾಗಿ ನಮಗೆ ಈ ವಚನ ಭಾಗವು ತಿಳಿಸಿಕೊಡುತ್ತದೆ. And grace and peace from God the Father and Christ Jesus. That's a typical greeting word of Apostle Paul. ರಕ್ಷಕನಾದ ಕ್ರಿಸ್ತ ಯೇಸುವಿನಿಂದ ನಿನಗೆ ಕೃಪೆಯು ಶಾಂತಿಯು ಎಂಬುದಾಗಿ ಇಲ್ಲಿ ಹೇಳುವಾಗ ಇದು ಎಲ್ಲಾ ಪತ್ರಿಕೆಗಳಲ್ಲಿ ಪೌಲನು ಬರೆದ ರೀತಿಯಲ್ಲಿ ಇಲ್ಲಿ ವಂದನೆಗಳನ್ನ ಬರೆಯುತ್ತಿದ್ದಾನೆ. Now as we go from the introduction greetings to the next part, chapter 1, verse 5 to 16.
ನಾವು ಈ ಒಂದು ಪೀಠಿಕೆಯ ನಂತರ 1ನೇ ಅಧ್ಯಾಯದ 5ರಿಂದ 16ನೇ ವಚನಗಳವರೆಗೆ ಹೋಗುವಾಗ we are reading about a command given to set things in order that is not in order in the local assemblies in Crete. ನಾವು ಇಲ್ಲಿ ನೋಡುವಾಗ ಆ ಕ್ರೇತ ದ್ವೀಪದಲ್ಲಿ ಸಭೆಗಳಲ್ಲಿ ಕ್ರಮವಿಲ್ಲದ ಸಂಗತಿಗಳನ್ನ ಕ್ರಮಪಡಿಸಲಿಕ್ಕಾಗಿ ಪೌಲನು ತೀತನಿಗೆ ಕೊಡುವಂತ ಆಜ್ಞೆಗಳನ್ನ ನೋಡುತ್ತೇವೆ. Remember that Paul he didn't start the assemblies there, and if he did, he would have taught that, but he was there only for a short time. So now he is delegating that responsibility to Titus to set things in order. ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಏನಂದ್ರೆ ಪೌಲನು ಕ್ರೇತ ದ್ವೀಪದಲ್ಲಿ ಆತನು ಸಭೆಗಳನ್ನು ಪ್ರಾರಂಭಿಸಿದ್ದರೆ ಒಂದು ವೇಳೆ ಬೋಧನೆ ಮಾಡುತ್ತಾನೇನೋ, ಆದರೆ ಪೌಲನು ಕ್ರೇತ ದ್ವೀಪದಲ್ಲಿ ಸ್ವಲ್ಪ ಸಮಯ ಮಾತ್ರ ಇದ್ದು ಈಗ ಆ ಒಂದು ಸಭೆಗಳನ್ನ ಕ್ರಮಕ್ಕೆ ತರುವಂತ ಜವಾಬ್ದಾರಿಯನ್ನ ತೀತನಿಗೆ ವಹಿಸಿ ಹೋಗುತ್ತಿದ್ದಾನೆ. Elders in each city or each city assemblies. ಪ್ರತಿಯೊಂದು ಸ್ಥಳೀಯ ಸಭೆಗಳಲ್ಲಿ ಪಟ್ಟಣಗಳಲ್ಲಿರುವ ಸಭೆಗಳಲ್ಲಿ ಹಿರಿಯರನ್ನು ನೇಮಿಸು ಎಂದು ಹೇಳುತ್ತಾನೆ. If an assembly don't have proper leadership, it is not come to order or maturity. ಒಂದು ಸ್ಥಳೀಯ ಸಭೆಯಲ್ಲಿ ಸರಿಯಾದ ನಾಯಕತ್ವ ಇಲ್ಲವಾದರೆ ಆ ಸ್ಥಳೀಯ ಸಭೆಯು ಕ್ರಮವಿಲ್ಲದ ಸಭೆ ಮತ್ತು ಪರಿಪಕ್ವತೆಗೆ ಬಾರದಂತ ಸಭೆಯಾಗಿರುತ್ತದೆ. It is sad to see some assemblies after many years there is still not proper leadership. ಇದೊಂದು ದುಃಖಕರ ಸಂಗತಿ ಆಗಿದೆ. ಏನೆಂದರೆ ಕೆಲವು ಸಭೆಗಳು ಅನೇಕ ವರ್ಷಗಳಾದ ನಂತರವೂ ಕೂಡ ಸರಿಯಾದ ನಾಯಕತ್ವವಿಲ್ಲದೆ ಸಭೆಗಳಾಗಿವೆ. Now since we have looked at the qualification of the elders in 1 Timothy chapter 3, I am not going to go into the details. ನಾವು ಈಗಾಗಲೇ ಹಿರಿಯರಿಗೆ ಇರಬೇಕಾದಂತಹ ಆ ಒಂದು ಲಕ್ಷಣಗಳು, ಆ ಒಂದು ಅರ್ಹತೆಗಳ ಕುರಿತಾಗಿ 1 ತಿಮೋಥೆ 3ನೇ ಅಧ್ಯಾಯದಲ್ಲಿ ಓದಿರುವುದರಿಂದ ಆ ಒಂದು ಲಕ್ಷಣಗಳ ಕುರಿತಾದ ವಿವರಕ್ಕೆ ನಾನು ಹೋಗುವುದಿಲ್ಲ. But if there is anyone who joined the study now without attending that one, I want to quickly mention few things. ಆದರೆ ಕಳೆದ ಅಧ್ಯಯನಕ್ಕೆ ಸೇರಿಕೊಳ್ಳದೆ ಈಗ ಹೊಸದಾಗಿ ಯಾರಾದರೂ ಕೀರ್ತನ ಪತ್ರಿಕೆ ಅಧ್ಯಯನಕ್ಕೆ ಬಂದಿರುವುದಾದರೆ ನಿಮ್ಮ ಅನುಕೂಲಕ್ಕಾಗಿ ನಾನು ಬೇಗ ಈ ಒಂದು ವಾಕ್ಯ ಭಾಗವನ್ನು ಓದುತ್ತೇನೆ. In 1 Timothy chapter 3, there are 15 qualities given. ಮೊದಲನೇ ತಿಮೋಥೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಹಿರಿಯರಿಗೆ ಇರಬೇಕಾದ 15 ಲಕ್ಷಣಗಳನ್ನ ಪೌಲನು ಹೇಳುತ್ತಾನೆ. Here 17 are mentioned. ಇಲ್ಲಿ 17 ಗುಣಲಕ್ಷಣಗಳನ್ನ ಆತನು ಹೇಳುತ್ತಾನೆ. Some are negative, some are positive. ಕೆಲವು ಸಕಾರಾತ್ಮಕವಾದಂತಹ ಲಕ್ಷಣಗಳು, ಕೆಲವು ನಕಾರಾತ್ಮಕವಾದಂತಹಗಳು. In 1 Timothy, elders and deacons qualifications are given. Here only elders, and they are also called overseers. ನಾವು 1 ತಿಮೋಥೆಯನ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅಲ್ಲಿ ಸಭಾ ಹಿರಿಯರಿಗೆ ಮತ್ತು ಸಭಾ ಸೇವಕರಿಗೆ ಇರಬೇಕಾದಂತಹ ಗುಣಲಕ್ಷಣಗಳ ಎರಡನ್ನೂ ಕೂಡ ನಾವು ನೋಡುತ್ತೇವೆ. ಆದರೆ ಇಲ್ಲಿ ಕೇವಲ ಸಭೆಯ ಹಿರಿಯರಿಗೆ ಇರಬೇಕಾದಂತಹ ಲಕ್ಷಣಗಳ ಕುರಿತಾಗಿ ಆತನು ಹೇಳುತ್ತಾನೆ ಮತ್ತು ಹಿರಿಯರನ್ನ ಸಭಾ ಮೇಲ್ವಿಚಾರಕರು ಎಂಬುದಾಗಿ ಕೂಡ ಕರೆಯುತ್ತಾನೆ. And the 5 things we need to understand about assembly elders. ನಾವು ಸಭಾ ಹಿರಿಯರ ಕುರಿತಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತಹ 5 ಸಂಗತಿಗಳುಂಟು. There should be shepherding elders. ಅವರು ಕುರುಬರಾದಂತಹ ಹಿರಿಯರಾಗಿರಬೇಕು. Secondly, there should be serving elders. ಎರಡನೇದಾಗಿ ಅವರು ಸೇವಕರಾದಂತಹ ಹಿರಿಯರಾಗಿರಬೇಕು. Thirdly, there should be qualified elders. ಮೂರನೇದಾಗಿ ಅವರು ಯೋಗ್ಯರಾದಂತಹ ಹಿರಿಯರಾಗಿರಬೇಕು. Fourthly, there should be men elders. ನಾಲ್ಕನೇದಾಗಿ ಪುರುಷರು ಮಾತ್ರ ಹಿರಿಯರಾಗಿರಬೇಕು. Fourthly, there should be plural elders. ಐದನೇದಾಗಿ ಸಭಾ ಹಿರಿಯರಲ್ಲಿ ಬಹುತ್ವವು ಇರಬೇಕು. So that is 5 main things about the church elders. ಸಭಾ ಹಿರಿಯರಿಗೆ ಇರಬೇಕಾದಂತಹ 5 ಗುಣಲಕ್ಷಣಗಳು ಅಥವಾ ಅರ್ಹತೆಗಳು ಈ 5 ಆಗಿವೆ.
Now, what are the functions of elders? ಸಭಾ ಹಿರಿಯರ ಆ ಕಾರ್ಯಕ್ರಮಗಳೇನು? ಅವರ ಫಂಕ್ಷನ್ಸ್, ಅವರ ಕೆಲಸ, ಅವರ ಸೇವೆ ಏನಾಗಿದೆ? ಅವರ ಸೇವೆ ಏನಾಗಿದೆ? I will quickly read it. There are many verses. I'm not going to go through that. You can study it. ನಾನು ಅದನ್ನ ಬೇಗ ನಿಮಗೆ ವಿವರಿಸುತ್ತೇನೆ. ನೀವು ಅದನ್ನ ಮನೆಗೆ ಹೋಗಿ ಅಧ್ಯಯನ ಮಾಡಬೇಕು. Number 1, they shepherd and care for the church of the Lord. ಮೊದಲನೆಯದಾಗಿ ಹಿರಿಯರು ಅವರು ಸಭೆಗೆ ಕುರುಬರ ಆಗಿದ್ದುಕೊಂಡು ಪೋಷಣೆ ಮಾಡುವಂತ ಹಿರಿಯರಾಗಿರಬೇಕು. Acts 20, 1 Timothy 3, 1 Peter 5, all you can read that. ಅಪೊಸ್ತಲರ ಕೃತಿ 20ನೇ ಅಧ್ಯಾಯ, 1 ತಿಮೋಥಿ 3 ಮತ್ತು 1 ಪೇತ್ರ 5ನೇ ಅಧ್ಯಾಯದಲ್ಲಿ ನೀವು ಓದಬಹುದು. Secondly, they are alert to protect the church from attack from outside and from inside. ಮತ್ತು ಸಭಾ ಹಿರಿಯರು ಸಭೆಯಲ್ಲಿರುವಂತಹ ವಿಶ್ವಾಸಿಗಳನ್ನ ಹೊರಗಿನಿಂದ ಮತ್ತು ಒಳಗಿನಿಂದಲೇ ಬರುವಂತ ದಾಳಿಗಳಿಂದ ರಕ್ಷಿಸಲಿಕ್ಕೆ ಸಮರ್ಥರಾಗಿರಬೇಕು. Again, you can see it in Acts 20. ಅದನ್ನ ನೀವು ಮತ್ತೆ ಅಪೊಸ್ತಲರ ಕೃತಿ 20ನೇ ಅಧ್ಯಾಯದಲ್ಲಿ ಓದಬಹುದು. Thirdly, they lead and rule by guiding. ಮೂರನೇದಾಗಿ ಅವರು ದಾರಿ ತೋರಿಸುವವರಾಗಿ ಅವರು ಒಂದು ಹಿರಿಯರ ಸ್ಥಾನವನ್ನ, ಅವರು ನಾಯಕ ಸ್ಥಾನವನ್ನ ಮಾಡುತ್ತಾರೆ. Not by lording over, but being examples. ಅವರ ಮೇಲೆ ದೊರೆತನ ಮಾಡುವವರಾಗಿ ಅಲ್ಲ, ಬದಲಾಗಿ ಅವರೇ ಮಾದರಿಯಾಗಿದ್ದುಕೊಂಡು ದಾರಿ ತೋರಿಸುತ್ತಾರೆ. Number 4, they preach the word, teach sound doctrine, and refute those who contradict. ನಾಲ್ಕನೇದಾಗಿ ಅವರು ಸ್ವಸ್ಥ ಬೋಧನೆಯನ್ನ ಬೋಧಿಸುವವರಾಗಿ, ಸ್ವಸ್ಥ ಬೋಧನೆಯನ್ನ ತಿಳಿಸಿ ಹೇಳುವವರಾಗಿ ಮತ್ತು ಅಸ್ವಸ್ಥವಾದಂತಹ ಸುಳ್ಳು ಬೋಧನೆಯನ್ನ ವಿರೋಧಿಸುವವರಾಗಿ ಇರಬೇಕು. Fifthly, they moderate and arbitrate in doctrinal and ethical matters. ಅವರು ಈ ಒಂದು ಬೋಧನೆಯ ವಿಷಯದಲ್ಲಿ ಬರುವಂತಹ ಒಂದು ಗಲಿಬಿಲಿಗಳು ಮತ್ತು ಸಭೆಯಲ್ಲಿ ಬರುವಂತಹ ಗಲಿಬಿಲಿಗಳಿಗೆ ಮಧ್ಯಸ್ಥಿಕೆ ವಹಿಸುವಂತವರಾಗಿರಬೇಕು. Sixthly, their life should be an example to the flock. ಆರನೇದಾಗಿ ಆ ಒಂದು ಮಂದೆಗೆ ಮಾದರಿಯಾದಂತಹ ಜೀವಿತವು ಅವರ ಜೀವಿತವಾಗಿರಬೇಕು. Number 7, they seek to restore the believers who have been overtaken in any trespass. Galatians 6:1. ನಾವು ಗಲಾತ್ಯ 6ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಸಭೆಯಲ್ಲಿ ಇರುವಂತಹ ವಿಶ್ವಾಸಿಗಳು ಯಾವ ವಿಷಯದಲ್ಲಿ ಆದರೂ ತಪ್ಪಿ ಹೋಗಿ ಅವರು ಹಿಂಜಾರಿ ಹೋಗಿರುವುದಾದರೆ ಅವರನ್ನ ಮತ್ತೆ ನಂಬಿಕೆಗೆ ತರುವುದಕ್ಕೆ ಪ್ರಯತ್ನಿಸಬೇಕು. Number 8, ಎಂಟನೆಯದು, they keep watch over the souls of believers in local assembly because they have to give an account to God. Hebrews 13. ಇಬ್ರಿಯ 13ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಸ್ಥಳೀಯ ಸಭೆಯಲ್ಲಿ ಇರುವಂತಹ ವಿಶ್ವಾಸಿಗಳ ಆತ್ಮಗಳ ಕುರಿತಾಗಿ ದೇವರಿಗೆ ಲೆಕ್ಕ ಒಪ್ಪಿಸುವವರಾಗಿ ಇರಬೇಕು. Number 9, 9ನೇ, they exercise a ministry of prayer, especially in regard to the sick ones in the assembly, as we read in James chapter 5. ನಾವು ಯಾಕೋಬ 5ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಸಭಾ ಹಿರಿಯರು ಸಭೆಯಲ್ಲಿ ಇರುವಂತಹ ರೋಗಿಗಳ ವಿಷಯದಲ್ಲಿ ಪ್ರಾರ್ಥನೆಯ ಕೂಟಗಳನ್ನ ಏರ್ಪಡಿಸುವವರಾಗಿ ಪ್ರಾರ್ಥನಾ ವೀರರಾಗಿರಬೇಕು. Number 10, 10ನೇದು, they are involved in the care of the poor saints. ಮತ್ತು ಅವರು ಸಭೆಯಲ್ಲಿ ಇರುವಂತಹ ಬಡವರಾದಂತಹ ವಿಶ್ವಾಸಿಗಳ ಆರೈಕೆಯಲ್ಲಿ ತೊಡಗಿಕೊಂಡಿರಬೇಕು. Acts chapter 11, we can read that. ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದಲ್ಲಿ ನಾವು ಓದಬಹುದು. Lastly, ಕಡೆಯದಾಗಿ, they share in the commendation of gifted men to the work for which God has called them. Hello. They are involved in the commendation of gifted workers to the work for which God has called them. Hello. Hello. Ranjan, can you hear me?
Ranjan, can you hear me? Hello? Hello? Ranjan, can you hear me? Yes, uncle. Yeah, they are involved in commending of gifted men to the ministry that God has called them to. ಮತ್ತು ದೇವರಿಂದ ಆಶೀರ್ವದಿಸಲ್ಪಟ್ಟಂತಹ ಮತ್ತು ದೇವರಿಂದ ತಲಾಂತುಗಳನ್ನು ಹೊಂದಿದಂತಹ ಸೇವಕರುಗಳನ್ನ ಸಭೆಯಲ್ಲಿ ಗುರುತು ಹಿಡಿದು ಅವರನ್ನ ದೇವರ ಸೇವೆಗೆ ಒಪ್ಪಿಸುವಂತವರಾಗಿರಬೇಕು. So in chapter 1 verse 6 to 9 we are seeing these things. ನಾವು 1ನೇ ಅಧ್ಯಾಯದ 6ರಿಂದ 9ನೇ ವಚನಗಳವರೆಗೆ ನಾವು ಇದನ್ನು ನಾವು ನೋಡುತ್ತೇವೆ. So since we have studied it, I'm not going to go verse by verse in it, but I have summarized the responsibilities and the qualification of the elders. ನಾವು ಈಗಾಗಲೇ ಸಭಾ ಹಿರಿಯರ ಆ ಒಂದು ಅರ್ಹತೆಗಳ ಕುರಿತಾಗಿ ಹಿಂದೆ ಓದಿರುವುದರಿಂದ ನಾನು ವಚನವಾಗಿ ನಾವು ಅಧ್ಯಯನವನ್ನು ಮಾಡುತ್ತಿಲ್ಲ, ಆದರೆ ಅದರ ಸಾರಾಂಶವನ್ನು ನಾನು ನಿಮಗೆ ತಿಳಿಸಿದ್ದೇನೆ. All this is so, verse 9 and the doctrine also should not be a sound doctrine should be in the church. ನಾವು 9ನೇ ವಚನದ ಅಂತ್ಯಭಾಗದಲ್ಲಿ ನಾವು ನೋಡುವಾಗ ಸ್ವಸ್ಥ ಬೋಧನೆಯಿಂದ ಜನರನ್ನು ಎಚ್ಚರಿಸು ಮತ್ತು ಕ್ರಿಸ್ತ ಬೋಧನಾನುಸಾರವಾಗಿ ನಂಬತಕ್ಕ ವಾಕ್ಯವನ್ನು ದೃಢವಾಗಿ ಹಿಡಿದುಕೋ ಎಂದು ಹೇಳುತ್ತಾನೆ. Now let's go to verse 10. ನಾವು ಈಗ 10ನೇ ವಚನಕ್ಕೆ ಹೋಗೋಣ. Please read, brother. ಅನೇಕರು ಬರೀ ಮಾತಿನವರಾಗಿಯೂ ಮೋಸಗಾರರಾಗಿಯೂ ಇದ್ದು ಅಧಿಕಾರಕ್ಕೆ ಒಳಗಾಗದವರಾಗಿದ್ದಾರೆ, ಅವರೊಳಗೆ ಹೆಚ್ಚು ಜನರು ಸುನ್ನತಿಯವರು. Now in Crete, like many other places, there were unruly vain talkers and deceivers creeping in the assembly. ಇತರ ಸ್ಥಳಗಳಲ್ಲಿ ಇರುವ ಹಾಗೆ ಕ್ರೇತ ದ್ವೀಪದಲ್ಲಿಯೂ ಕೂಡ ಅಧಿಕಾರಕ್ಕೆ ಒಳಪಡದಂತಹ ಮತ್ತು ತಿರುಗಿ ಬೀಳುವಂತಹ ವಿಶ್ವಾಸಿಗಳು ಜನರು ಇದ್ದರು. Particularly they have come out from Judaism. ಅವರು ಪ್ರಾಮುಖ್ಯವಾಗಿ ಯೂದ ಜನಾಂಗದಿಂದ ಬಂದವರಾಗಿದ್ದರು. Same problem was in Ephesus when Paul is writing to Timothy. ಎಫೆಸದಲ್ಲಿಯೂ ಕೂಡ ಅದೇ ಸಮಸ್ಯೆ ಇತ್ತು. ಪೌಲನು ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನು ನೋಡುತ್ತೇವೆ. And they are the people who want to bring new believers into bondage to the legal system of Judaism. ಈ ಯಹೂದಿ ಜನರೇ ಈ ಒಂದು ಹೊಸ ವಿಶ್ವಾಸಿಗಳನ್ನ ಯೂದ ಆಚರಣೆಗಳಿಗೆ ಯಹೂದ್ಯರ ಆಚರಣೆಗಳಿಗೆ ಒಳಪಡುವುದಕ್ಕಾಗಿ ಪ್ರೇರೇಪಿಸುವವರಾಗಿದ್ದರು. Sometimes our traditional brethren people can be a hindrance to new believers. ಕೆಲವು ಸಂದರ್ಭಗಳಲ್ಲಿ ನಮ್ಮ ಸಹೋದರ ಸಭೆಗಳಲ್ಲಿ ಇರುವಂತಹ Hello? Can you hear me? Yes, sir. Okay, now let's read verse 11. ನಾವು 11ನೇ ವಚನವನ್ನು ಓದೋಣ. ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶವನ್ನು ಮಾಡಿ ಕುಟುಂಬಗಳನ್ನೇ ಹಾಳು ಮಾಡುತ್ತಾರಾದ್ದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ. So here Paul is giving a very strong command to Titus to that their mouths should be stopped or they should be silenced. ಇಲ್ಲಿ ಪೌಲನು ತೀತನಿಗೆ ಅತಿ ಗಂಭೀರವಾದಂತಹ ಆಜ್ಞೆಯನ್ನು ಕೊಡುವವನಾಗಿ ಅವರ ಬಾಯಿಗಳನ್ನು ಮುಚ್ಚಿಸಬೇಕು ಎಂಬುದಾಗಿ ಹೇಳುತ್ತಾನೆ. In other words, don't tolerate such people's teaching. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ ಅಂತಹ ಜನರ ಬೋಧನೆಗಳನ್ನ ನೀನು ಸಹಿಸಿಕೊಳ್ಳಬೇಡ ಎಂದು ಹೇಳುತ್ತಾನೆ. Because those things will damage many families in the congregation. ಯಾಕಂದ್ರೆ ಅಂತ ಸುಳ್ಳಾದಂತಹ ಬೋಧನೆಗಳು ಸಭೆಯಲ್ಲಿರುವಂತಹ ಅನೇಕ ಕುಟುಂಬಗಳನ್ನು ಹಾಳು ಮಾಡುತ್ತವೆ. And how does it affect the families? Because sometimes people who are teaching the wrong things, they will not face the elders. They will go to other believers and try to influence them. They visit the homes
or they influence a few believers in the assembly, and it can be very dangerous to the overall well-being of the assembly. ಯಾಕಂದ್ರೆ ಈ ಸುಳ್ಳು ಬೋಧನೆಗಳನ್ನ ಹೇಳುವಂತವರು ಹಿರಿಯರ ಬಳಿಗೆ ಬರುವುದಿಲ್ಲ, ಬದಲಾಗಿ ಮನೆ ಮನೆಗಳಿಗೆ ಗುಪ್ತವಾಗಿ ಹೋಗಿ ಅವರನ್ನ ಸುಳ್ಳು ಬೋಧನೆಗಳಲ್ಲಿ ನಡೆಸುವವರಾಗಿರುತ್ತಾರೆ. ಇದು ಒಂದು ಸಭೆಯಲ್ಲಿರುವಂತಹ ಅನೇಕ ಕುಟುಂಬಗಳಿಗೆ ಮಾರಕವಾಗಿದೆ. That is why we have to be very careful when a corrected brother or sister come to our house without going to the church leadership. It is very dangerous. We will have a soft corner, and it can create a lot of problem for the harmony of the local assembly. ಆದ್ದರಿಂದಲೇ ನಮ್ಮ ಸಭೆಗಳಲ್ಲಿ ಇನ್ನು ಇನ್ನು ಕ್ರಮಕ್ಕೆ ಬಾರದಂತಹ ಸಹೋದರರು ಹಿರಿಯರ ಬಳಿಗೆ ಹೋಗುವುದರ ಬದಲು ನಮ್ಮ ಮನೆಗಳಿಗೆ ಬರುವಾಗ ಅಂತವರನ್ನ ನಾವು ಪ್ರೋತ್ಸಾಹಿಸುವಾಗ ನಾವು ಕೂಡ ಅವರ ಕೆಟ್ಟತನಕ್ಕೆ ಕಾರಣವಾಗಬಹುದು. That is the tactics of the cults. They go house to house and influence people. ಈ ಸುಳ್ಳು ಬೋಧಕರ ಮತ್ತು ಸುಳ್ಳು ಧರ್ಮಗಳ ಧಾರ್ಮಿಕ ಸಂಘಟನೆಗಳ ಕಾರ್ಯವೇ ಇದಾಗಿದೆ. ಅವರು ಸಭೆಗಳಿಗೆ ಬರುವುದಿಲ್ಲ, ಬದಲಾಗಿ ಕುಟುಂಬಗಳಿಗೆ ಹೋಗುತ್ತಾರೆ. And so Titus was given a very hard work to silence them. How do you silence them? First, you teach them the right things, then teach them not to teach the wrong things. ಆದ್ದರಿಂದಲೇ ತೀತನು ಪೌಲನಿಂದ ಈ ಒಂದು ಗಂಭೀರವಾದಂತಹ ಆಜ್ಞೆಯನ್ನ ಕೊಡಲ್ಪಟ್ಟವನಾಗಿ ಆ ಸುಳ್ಳು ಬೋಧಕರ ಬಾಯಿಗಳನ್ನು ಮುಚ್ಚಿಸಬೇಕೆಂಬುದಾಗಿ ಹೇಳುತ್ತೇನೆ. ಅವರ ಬಾಯಿಗಳನ್ನು ಹೇಗೆ ಮುಚ್ಚಿಸುವುದು? ಆ ಸುಳ್ಳು ಬೋಧನೆ ಮಾಡುವವರಿಗೆ ಸ್ಪಷ್ಟವಾದ ಬೋಧನೆಯನ್ನ ಬೋಧಿಸುವುದರ ಮೂಲಕ, ಅವರನ್ನ ಸ್ಪಷ್ಟ ಬೋಧನೆಗೆ ನಡೆಸುವುದರ ಮೂಲಕ ಅವರ ಬಾಯನ್ನು ಮುಚ್ಚಿಸಬೇಕು. In Matthew's Gospel, chapter 22, verse 34, we read about Jesus silenced the mouth of the Sadducees. ನಾವು ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಸದ್ದುಕಾಯರ ಬಾಯಿ ಮುಚ್ಚಿಸಿದನು ಎಂದು ಅಲ್ಲಿ ನೋಡ್ತೇವೆ. They didn't believe in resurrection, and so they came and asked a tricky question about marriage. One woman had 7 husbands. In resurrection, who's, so Jesus silenced their mouth by teaching the truth about God of the living God. He is the God of Abraham, Isaac, and Jacob. So he silenced them, and that's our responsibility, to silence them by the right teaching. ಈ ಸದ್ದುಕಾಯರ ವಿಷಯದಲ್ಲಿ ನಾವು ನೋಡುವಾಗ ಅವರು ಪುನರುತ್ಥಾನವನ್ನ ನಂಬದಂತವರು, ಅವರು ಯೇಸು ಕ್ರಿಸ್ತನನ್ನ ಮಾತಿನಲ್ಲಿ ಸಿಕ್ಕಿಸುವುದಕ್ಕಾಗಿ ಕೆಲವು ಮಾತುಗಳನ್ನ ಕೇಳುವಾಗ ಒಬ್ಬ ಹೆಂಗಸಿಗೆ 7 ಮಂದಿ ಪುರುಷರು ಗಂಡಂದಿರಿದ್ದು ಪುನರುತ್ಥಾನದಲ್ಲಿ ಯಾರ ಹೆಂಡತಿ ಆಗುತ್ತಾಳೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಅವರಿಗೆ ಸ್ಪಷ್ಟವಾದಂತಹ ಸತ್ಯವನ್ನ ಬೋಧಿಸುವುದರ ಮೂಲಕ ಅವರ ಬಾಯಿಗಳನ್ನು ಮುಚ್ಚಿಸುತ್ತಾನೆ. Let's read verse 12 to 14, brother. ನಾವು 12ರಿಂದ 14ನೇ ವಚನವನ್ನು ಓದಿಕೊಳ್ಳೋಣ. ಕ್ರೇತದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆಬಾಕರು ಆಗಿದ್ದಾರೆಂದು ಅವರಲ್ಲಿಯೇ ಹುಟ್ಟಿದ ಒಬ್ಬ ಪ್ರವಾದಿಯು ಹೇಳಿದನು. ಆ ಸಾಕ್ಷಿಯು ನಿಜವೇ. ಆದ ಕಾರಣ ಅವರು ಯಹೂದ್ಯರ ಕಲ್ಪನಾ ಕಥೆಗಳಿಗೂ ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡದೆ ಕ್ರಿಸ್ತ ನಂಬಿಕೆಯಲ್ಲಿ ಸ್ವಸ್ಥಚಿತ್ತರಾಗಿರುವಂತೆ ಅವರು ಕಠಿಣವಾಗಿ ಖಂಡಿಸುವರು. So to emphasize his point, Paul is quoted one of the Cretan poet and philosopher of the 6th century BC. He is a Cretan, but he said the Cretans are habitual liars and gluttons. ಪೌಲನು ತನ್ನ ಮಾತನ್ನ ಪುಷ್ಟೀಕರಿಸುವುದಕ್ಕಾಗಿ ಕ್ರೇತ ದ್ವೀಪದಲ್ಲಿ ವಾಸಿಸಿದಂತ ಒಬ್ಬ ಪ್ರವಾದಿ ಮತ್ತು ತತ್ವಗಾರನನ್ನ ಸುಮಾರು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜೀವಿಸಿದಂತ ಒಬ್ಬ ವ್ಯಕ್ತಿಯ ಮಾತುಗಳನ್ನ ಸಾಕ್ಷಿಯನ್ನ ಹೇಳುತ್ತಾನೆ. ಏನೆಂದರೆ ಕ್ರೇತದವರು ಅವರು ಸುಳ್ಳುಗಾರರು, ಹೊಟ್ಟೆಬಾಕರು, ಸೋಮಾರಿಗಳು ಎಂದು ಹೇಳುತ್ತಾನೆ. What a testimony from own people. Their own poet is telling the Cretans are like this. ತನ್ನ ಸ್ವಂತ ಜನರಿಂದಲೇ ಎಂತಹ ಸಾಕ್ಷಿ ನೋಡಿರಿ. ಸ್ವಂತ ಜನವಾದಂತಹ ಈ ಪ್ರವಾದಿಯೇ ಆ ಕ್ರೇತ ಜನಗಳ ವಿಷಯವಾಗಿ ಈ ರೀತಿ ಸಾಕ್ಷಿ ಕೊಡುತ್ತಾನೆ. You remember the Corinthian city. Corinth means an immoral city. If anybody has the name, they are from Corinth, that means
it is a saying, it's an immoral city. ಕೋರಿಂತ ಸಭೆಯನ್ನ ಜ್ಞಾಪಕ ಮಾಡಿಕೊಳ್ಳಿರಿ. ಕೋರಿಂತ ಎಂಬುದಾಗಿ ಹೇಳಿದರೆ ಅದು ಒಂದು ಅನೈತಿಕ ಎಂಬಂತ ಹೆಸರಿಗೆ ಒಂದು ಸಮಾನ ಪದವಾಗಿತ್ತು. ಕೋರಿಂತದವರು ಎಂಬುದಾಗಿ ಹೇಳುವಾಗ ಇವರು ಅನೈತಿಕತೆ ಉಳ್ಳಂತ ಜನರು ಎಂಬುದಾಗಿ ಜನ ಅಂದುಕೊಳ್ಳುತ್ತಿದ್ದರು. So the Cretian means liars and lazy gluttons. ಆದ್ದರಿಂದ ಕ್ರೀತ ದ್ವೀಪದವರು ಎಂದು ಹೇಳುವಾಗ ಅವರು ಸುಳ್ಳುಗಾರರು ಮತ್ತು ಹೊಟ್ಟೆ ಬಾಕರು, ಸೋಮಾರಿಗಳು. And they have more importance for the kitchen than for the chapel. ಅವರು ಆ ಒಂದು ಅಡಿಗೆ ಮನೆಗೆ more concerned about their stomach. ಸಭೆಗೆ ಕೊಡುವಂತ ಪ್ರಾಮುಖ್ಯತೆಯನ್ನ ಅವರು ತಮ್ಮ ಅಡಿಗೆ ಮನೆಗಳಿಗೆ, ತಮ್ಮ ಹೊಟ್ಟೆಗೆ ಕೊಡುವಂತವರಾಗಿದ್ದರು. Now, but the important thing, the beautiful thing, even in such filthy, immoral city like Corinth and such a lying, gluttonous city like Crete, God saved people. ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯಾಂಶವೇನಂತಂದರೆ, ಆ ನೈತಿಕವಾದಂತಹ ಆ ಕೊರಿಂಥ ಸಭೆಯಲ್ಲಿಯೂ ಮತ್ತು ಸೋಮಾರಿಗಳು ಹೊಟ್ಟೆಬಾಕರಾಗಿದ್ದಂತಹ ಈ ಕ್ರೇತ ದ್ವೀಪದಲ್ಲಿದ್ದಂತಹ ವಿಶ್ವಾಸಿಗಳನ್ನು ಕೂಡ ದೇವರು ಆರಿಸಿಕೊಂಡನು. So even in such places, God has saved people. That's the beauty of the gospel. ದೇವರ ಸುವಾರ್ತೆಯ ಆ ಒಂದು ಸುಂದರತೆ ಇದಾಗಿದೆ ಏನೆಂದರೆ, ಅಂತಹ ಸ್ಥಳಗಳಿಂದಲೂ ಕೂಡ ದೇವರು ಜನರನ್ನ ರಕ್ಷಣೆಗೆ ನಡೆಸುತ್ತಾನೆ. When Paul is writing to the Corinthians, he is telling in 1 Corinthians 6, 9 and 10, the unrighteous will not inherit the kingdom. Then he says, but such were some of you. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಕೊರಿಂಥದವರಿಗೆ ಬರೆಯುವಾಗ 6ನೇ ಅಧ್ಯಾಯ 9-10ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ, ದುಷ್ಟರು ಮತ್ತು ಈ ಎಲ್ಲ ವಿಧವಾದಂತಹ ಕೆಟ್ಟ ಕಾರ್ಯಗಳನ್ನು ಮಾಡುವಂತವರು ದೇವರ ರಾಜ್ಯವನ್ನು ಸೇರುವುದಿಲ್ಲ ಎಂಬುದಾಗಿ ಹೇಳಿ ನಿಮ್ಮಲ್ಲಿ ಅನೇಕರು ಅಂಥವರಾಗಿದ್ದೀರಿ ಎಂದು ಹೇಳುತ್ತಾನೆ. So the gospel can change even such people. ಅಂತಹ ಜನಗಳನ್ನ ಕೂಡ ಸುವಾರ್ತೆಯು ಬದಲಾಯಿಸುತ್ತದೆ. But the problem in the assembly, sometimes this old nature creeps up among believers. ಸಭೆಯಲ್ಲಿ ಇರುವಂತಹ ಸಮಸ್ಯೆ ಏನಂತಂದರೆ, ಈ ಒಂದು ಹಳೆಯ ವಿಶ್ವಾಸಿಗಳಲ್ಲಿ ಈ ಹಳೆಯ ಗುಣ ಕೆಲವು ಸಂದರ್ಭ, ಈ ಹಳೆಯ ಸ್ವಭಾವ ವಿಶ್ವಾಸಗಳಲ್ಲಿ ಮತ್ತೆ ಬರಬಹುದು. ಈ ಹಳೆಯ ಸ್ವಭಾವ ವಿಶ್ವಾಸಿಗಳಲ್ಲಿ ಮತ್ತೆ ಬರಬಹುದು. See, when we are saved, our old nature is not completely gone. ನಾವು ಅರ್ಥ ಮಾಡಿಕೊಳ್ಳಬೇಕೇನೆಂದರೆ, ನಾವು ರಕ್ಷಣೆ ಹೊಂದುವಾಗ ನಮ್ಮ ಹಳೆಯ ಸ್ವಭಾವ ಸಂಪೂರ್ಣವಾಗಿ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. Even though we are given a new nature, we still have the old nature. Sometimes it will come back in believers' life. ನಮಗೆ ಹೊಸ ಸ್ವಭಾವವು ಕ್ರಿಸ್ತನಲ್ಲಿ ಕೊಡಲ್ಪಟ್ಟಿದ್ದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ನಮ್ಮ ಹಳೆಯ ಸ್ವಭಾವವು ವಿಶ್ವಾಸಿಗಳಲ್ಲಿ ಕೂಡ ಕಾಣಿಸಿಕೊಳ್ಳುತ್ತದೆ. The immorality of Corinth crept into the Corinthian church as we read in 1 Corinthians chapter 5. ನಾವು 1 ಕೊರಿಂಥ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೊರಿಂಥದವರ ಆ ಒಂದು ಹಳೆಯ ಸ್ವಭಾವಗಳು, ಆ ಹಳೆಯ ಅನೈತಿಕ ಸ್ವಭಾವಗಳು ಕೆಲವು ಸಂದರ್ಭಗಳಲ್ಲಿ ಅವರ ಮಧ್ಯದಲ್ಲಿ ಕಾಣಿಸಿಕೊಳ್ಳುತ್ತಿದ್ದವು. So Paul is telling the Cretans are like this, but you should not be like this. ಆದ್ದರಿಂದ ಪೌಲನು ಈ ರೀತಿ ಹೇಳುತ್ತಾನೆ, ಕ್ರೇತ ದ್ವೀಪದವರು ಇಂಥವರಾಗಿದ್ದರು, ಆದರೆ ನೀವು ಅಂತವರಾಗಬೇಡಿರಿ ಎಂದು ಎಚ್ಚರಿಸುತ್ತಾನೆ. To minister in Crete by a young servant of God, Titus, how difficult it would have been. ಈ ಒಂದು ಯೌವನಸ್ಥ ಸೇವಕನಾದಂತಹ ಕೀತನಂತವನಿಗೆ ಈ ಕ್ರೇತ ದ್ವೀಪದಲ್ಲಿ ಸೇವೆ ಮಾಡುವಂತದ್ದು ಎಂಥ ಕಷ್ಟಕರವಾದಂತಹ ಕೆಲಸವಾಗಿರಬಹುದು. He had to rebuke them sharply and silence their mouth. ಆತನು ಅವರನ್ನ ಕಠಿಣವಾಗಿ ಖಂಡಿಸುವವನಾಗಿ, ಬೆದರಿಸುವವನಾಗಿ, ಗದರಿಸುವವನಾಗಿ ಅವರ ಬಾಯಿಗಳನ್ನು ಮುಚ್ಚಿಸಬೇಕಾಗಿತ್ತು. You remember Timothy was a little shy person, but we don't read that about Titus. ನಾವು ತಿಮೋತಿಯ ಕುರಿತಾಗಿ ನಾವು ನೋಡುವಾಗ ಆತನು ಸ್ವಲ್ಪ ಮುಜುಗರ ಸ್ವಭಾವವುಳ್ಳವನಾಗಿದ್ದನು, ಆದರೆ ತೀತನು ಆ ರೀತಿಯ ಸ್ವಭಾವದವನಲ್ಲ. But still it's a tough job to correct such believers in the local assembly. ಆದರೂ ಕೂಡ ಸ್ಥಳೀಯ ಸಭೆಯಲ್ಲಿ ಇರುವಂತಹ ಅಂತ ಜನಗಳನ್ನ ಕ್ರಮಕ್ಕೆ ತರುವಂತದ್ದು ತುಂಬಾ ಕಷ್ಟಕರ ಕೆಲಸ. That's a difficult work of the leadership, elders.
ಸಭಾ ನಾಯಕರಿಗೆ ಕೊಡಲ್ಪಟ್ಟಿರುವಂತಹ ಕಠಿಣವಾದಂತಹ ಕೆಲಸ ಅದಾಗಿದೆ. It makes elders' work very difficult. Of course, to rebuke something that is not right is not very popular. Hello. Ranjan, can you hear me? Hello. Ranjan, can you hear me now? Yes, uncle. So please pray for your elders in the local assembly because their job is a difficult job. ಆದ್ದರಿಂದ ನಿಮ್ಮ ಸಭೆಯಲ್ಲಿರುವಂತಹ ನಾಯಕರಿಗಾಗಿ ಹಿರಿಯರಿಗಾಗಿ ಪ್ರಾರ್ಥಿಸಿರಿ, ಯಾಕಂದ್ರೆ ಅವರ ಕೆಲಸ ಅದು ಕಠಿಣವಾದಂತಹ ಕೆಲಸವಾಗಿದೆ. Of course, their correction is to restore them. That is our first desire. ಹೌದು, ಅವರು ಕ್ರಮಕ್ಕೆ ತರುವಂತದ್ದು, ಯಾಕಂದ್ರೆ ಸಭೆಯನ್ನ ಕ್ರಮಕ್ಕೆ ತರಬೇಕಂತ ಅವಶ್ಯಕತೆ ಇದೆ. Let's read verse 15 and 16 and I'll take a few minutes and we'll close it. 15-16ನೇ ವಚನವನ್ನು ನಾವು ಓದೋಣ ಮತ್ತು ಕೆಲವು ನಿಮಿಷಗಳನ್ನು ತೆಗೆದುಕೊಂಡು ನಾನು ಮಾತನ್ನ ಮುಗಿಸುತ್ತೇನೆ. ಶುದ್ಧರಿಗೆ ಎಲ್ಲವೂ ಶುದ್ಧವೇ, ಆದರೆ ಮಲಿನವಾದವರಿಗೂ ನಂಬಿಕೆ ಇಲ್ಲದವರಿಗೂ ಯಾವುದೂ ಶುದ್ಧವಲ್ಲ. ಅವರ ಬುದ್ಧಿಯೂ ಮನಸಾಕ್ಷಿಯೂ ಎರಡೂ ಮಲಿನವಾಗಿವೆ. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಗಿದೆ. Now we have to be very careful with this verse 15. ಈ 15ನೇ ವಚನವನ್ನ ನಾವು ಓದುವಾಗ ಅತ್ಯಂತ ಎಚ್ಚರಿಕೆ ಉಳ್ಳವರಾಗಿರಬೇಕು. We have to understand the context in which this verse is given. ಈ ಒಂದು ವಚನ ಭಾಗ, ಈ ಒಂದು ವಚನ ಯಾವ ಹಿನ್ನೆಲೆಯಲ್ಲಿ ಮಾತನಾಡುತ್ತಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. It is not telling that all things are pure. We are not talking about moral issues. We are talking about ceremonial and ritual things of the Judaism. ಇಲ್ಲಿ ನಾವು ಮಾತನಾಡುತ್ತಿರುವಂತದ್ದು ಅದು ನೈತಿಕವಾದಂತಹ ಶುದ್ಧ, ಬದಲಾಗಿ ಯಹೂದ್ಯರ ಶುದ್ಧಾಚಾರದ ಶುದ್ಧತೆಯ ವಿಷಯದಲ್ಲಿ ನಾವಿಲ್ಲಿ ಮಾತನಾಡುತ್ತಿದ್ದೇವೆ. To emphasize that, Paul is taking us to the Lord's teaching we read in the Gospels. ಅದನ್ನ ತನ್ನ ಮಾತನ್ನ ಒತ್ತಿ ಹೇಳುವುದಕ್ಕಾಗಿ, ಪುಷ್ಟೀಕರಿಸುವುದಕ್ಕಾಗಿ ಪೌಲನು ಸುವಾರ್ತೆಗಳಲ್ಲಿ ಯೇಸು ಕ್ರಿಸ್ತನ ಮಾತನ್ನ ಇಲ್ಲಿ ಮತ್ತೆ ಹೇಳುತ್ತಿದ್ದಾನೆ. You can read it in Mark 7 and Luke 11. Jesus said, it is not what goes inside to your stomach that corrupts you, but it is what comes from your heart. ನಾವು ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಮತ್ತು ಲೂಕನ ಸುವಾರ್ತೆಯಲ್ಲಿ ನಾವು ನೋಡಿಕೊಳ್ಳಬಹುದು. ಏನೆಂದರೆ ಯೇಸು ಕ್ರಿಸ್ತನು ಅಲ್ಲಿ ಬೋಧಿಸುವಾಗ, ನಿಮ್ಮ ಬಾಯೊಳಗೆ ಹೋಗುವಂತದ್ದು ನಿಮ್ಮನ್ನ ಅಶುದ್ಧಗೊಳಿಸುವುದಿಲ್ಲ, ಬದಲಾಗಿ ನಿಮ್ಮ ಹೃದಯದಿಂದ ಹೊರಡುವಂತದ್ದು ನಿಮ್ಮನ್ನ ಹೊಲೆಯನ್ನಾಗಿಸುತ್ತದೆ ಎಂಬುದಾಗಿ ಹೇಳುತ್ತಾನೆ. So God is more interested in what comes out from our heart through our mouth than what goes inside. ಆದ್ದರಿಂದಲೇ ನಮ್ಮ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಬಾಯಿಯ ಒಳಕ್ಕೆ ಹೋಗುವುದರ ವಿಷಯದಲ್ಲಿ ಆತನಿಗೆ ಆಸಕ್ತಿ ಇಲ್ಲ, ಬದಲಾಗಿ ನಮ್ಮ ಹೃದಯದಿಂದ, ನಮ್ಮ ಬಾಯಿಯಿಂದ ಹೊರಡುವ ಮಾತುಗಳು ಆತನಿಗೆ ಆಸಕ್ತಿಯುಳ್ಳವಾಗಿವೆ. In the Old Testament, for a Jew, there were things that they could eat, they could not eat. It was ceremonial laws. But Jesus Christ told that it is not anymore that applicable to the Christian believer. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯಹೂದ್ಯರು ತಿನ್ನಬಹುದಾದಂತಹ, ತಿನ್ನಬಾರದಾದಂತಹ, ಮಾಡಬಾರದ ಕೆಲಸಗಳಿದ್ದವು. ಆದರೆ ಯೇಸು ಕ್ರಿಸ್ತನು ತನ್ನ ಸುವಾರ್ತೆಯಲ್ಲಿ ಈ ಯಹೂದ್ಯರ ಶುದ್ಧಾಚಾರವನ್ನು ನಿರಾಕರಿಸುವವನಾಗಿ ವಿಶ್ವಾಸಿಗಳಿಗೆ ಅದ್ಯಾವುದರ ಅವಶ್ಯಕತೆಯೂ ಇಲ್ಲ ಎಂದು ಬೋಧಿಸುತ್ತಾನೆ. But we should not take it to the extreme by saying everything is pure. That's not what it means. We are not talking about morally impure things. We are talking about ceremonially impure things. ಆದ್ದರಿಂದ ಈ ವಚನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ
ಶುದ್ಧರಿಗೆ ಎಲ್ಲವೂ ಶುದ್ಧ ಎಂಬುದಾಗಿ ಹೇಳುವಾಗ ಶುದ್ಧತೆಯ ಅಥವಾ ನೈತಿಕ ಶುದ್ಧತೆ ಕುರಿತಾಗಿ ಮಾತನಾಡಬಾರದು, ಬದಲಾಗಿ ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಕುರಿತಾದಂತಹ ಶುದ್ಧತೆಯ ಕುರಿತಾಗಿ ಇಲ್ಲಿ ಮಾತನಾಡುತ್ತಿದೆ. So in summary, nothing outside can corrupt one who is internally pure. ಇದರ ಸಾರಾಂಶ ಏನಂತಂದರೆ, ಆ ಆಂತರಿಕವಾಗಿ ಪರಿಶುದ್ಧತೆ ಹೊಂದಿದ ವ್ಯಕ್ತಿಯನ್ನ ಬಾಹ್ಯವಾದಂತಹ ವಸ್ತುಗಳು ಯಾವುದೂ ಕೂಡ ಅಶುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ. But the one who is internally impure corrupts all that he touches. ಆದರೆ ಒಳಗಿನಿಂದಲೇ ಅಥವಾ ಆಂತರಿಕವಾಗಿಯೇ ಅಶುದ್ಧವಾಗಿರುವಂತಹ ವ್ಯಕ್ತಿ ಆತನು ಯಾವುದನ್ನೇ ಮುಟ್ಟಿದರೂ ಕೂಡ ಅದು ಅಶುದ್ಧವಾಗುತ್ತದೆ. That's why here mind and conscience are defiled mentioned, because our mind and conscience is where corruption can creep in. ಆದ್ದರಿಂದಲೇ ಈ ವಚನ ಭಾಗದಲ್ಲಿ ನಾವು ನೋಡುವಾಗ ಅವರ ಬುದ್ಧಿಯೂ ಮನಸ್ಸಾಕ್ಷಿಯು ಎರಡೂ ಮಲಿನವಾಗಿದೆ ಎಂಬುದಾಗಿ ಹೇಳುತ್ತಾನೆ. ನಮ್ಮ ಬುದ್ಧಿ ಮತ್ತು ಮನಸ್ಸಾಕ್ಷಿಗಳು ಅವೆರಡು ಮಲಿನವಾಗಲಿಕ್ಕೆ ಸಾಧ್ಯ ಉಂಟು. Simply it means a pure delights in purity, an unholy person delights in impurity. ಇದರ ಒಂದು ಸರಳವಾದಂತಹ ವ್ಯಾಖ್ಯಾನವೇನೆಂದರೆ, ಶುದ್ಧ ಪರಿಶುದ್ಧತೆಯುಳ್ಳಂತಹ ವ್ಯಕ್ತಿಯು ಆತನ ಪರಿಶುದ್ಧತೆಯಲ್ಲಿ ಆನಂದಿಸುತ್ತಾನೆ ಮತ್ತು ಅಪರಿಶುದ್ಧನಾದಂತಹ ವ್ಯಕ್ತಿಯು ಆತನ ಅಪರಿಶುದ್ಧತೆಯಲ್ಲಿಯೇ ಆನಂದಿಸುತ್ತಾನೆ. And the result of that is verse 16. ಅದರ ಒಂದು ಫಲಿತಾಂಶ ಏನಾಗಿದೆ ಎಂಬುದಾಗಿ 16ನೇ ವಚನದಲ್ಲಿ ನಾವು ನೋಡುತ್ತೇವೆ. These people who are impure, they profess to know God, but they deny them by their works. ಈ ಅಶುದ್ಧರಾದಂತಹ ವ್ಯಕ್ತಿಗಳು ಅವರು ದೇವರನ್ನ ಅರಿತವರು ಎಂಬುದಾಗಿ ಬಾಯಿಯ ಮೂಲಕ ಹೇಳಿದರೂ ಕೂಡ ಅವರ ಕಾರ್ಯಗಳ ಮೂಲಕ ಆತನನ್ನ ಅರಿತವರಲ್ಲ ಎಂಬುದಾಗಿ ಹೇಳುತ್ತಾರೆ. Again, we were coming back to the same emphasis of this epistle, that if you claim something as a believer, it should be in your deeds. It should be in your work. ಆದ್ದರಿಂದ ಈಗ ನಾವು ಮತ್ತೆ ಈ ಒಂದು ಪತ್ರಿಕೆಯ ಮುಖ್ಯ ಉದ್ದೇಶ ಧ್ಯೇಯಕ್ಕೆ ನಾವು ಬರುತ್ತಾ ಇದ್ದೇವೆ. ಏನಂತಂದರೆ, ನೀನು ಇಂಥವನಾಗಿದ್ದಿ ಎಂಬುದಾಗಿ ಹೇಳಿಕೊಳ್ಳುವಾಗ ಅದು ನಿನ್ನ ಕಾರ್ಯದಲ್ಲಿ ಅದು ತೋರಲ್ಪಡಬೇಕು. And their actions betray their profession. What they do betrays what they say. ಆದರೆ ಅವರ ಕಾರ್ಯಗಳು ಅವರು ಹೇಳುವುದಕ್ಕೆ ತದ್ವಿರುದ್ಧವಾಗಿ ಮೋಸಗೊಳಿಸುತ್ತವೆ. ಅಂದರೆ ಅವರ ಮಾತಿಗೂ ಅವರ ಕಾರ್ಯಕ್ಕೂ ಒಂದಕ್ಕೊಂದು ತಾಳೆ ಇಲ್ಲ. A theological error will bring moral deficiency. ದೈವಶಾಸ್ತ್ರ ಜ್ಞಾನದ ಆ ಒಂದು ತಪ್ಪಾದ ತಿಳುವಳಿಕೆಯು ಅದು ನೈತಿಕವಾದಂತಹ ಕುಂಠಿತಕ್ಕೆ ಮನುಷ್ಯನನ್ನು ಒಳಪಡಿಸುತ್ತದೆ. So that was the responsibility given to Titus to correct that assembly. A tough job, but Titus, by God's grace, took responsibility and taught them. And this is the practical teaching that we take from this epistle. ಆದರೆ ತೀತನಿಗೆ ಈ ಒಂದು ಕಠಿಣವಾದಂತಹ ಒಂದು ಕೆಲಸವು ಕೊಡಲ್ಪಟ್ಟಿತ್ತು. ಏನಂತಂದ್ರೆ, ಕ್ರಮಕ್ಕೆ ಬಾರದವರನ್ನ ಕ್ರಮಕ್ಕೆ ತರುವಂತ ಆ ಒಂದು ಕಠಿಣವಾದಂತಹ ಕಾರ್ಯವನ್ನೇ ಕೊಡಲ್ಪಟ್ಟಿದ್ದರು. ದೇವರ ಕೃಪೆಯಿಂದ ಆ ಕಾರ್ಯವನ್ನ ಆತನು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇದೇ ಈ ಪತ್ರಿಕೆಯ ಸಾರಾಂಶವಾಗಿದೆ. So in chapter 1 we looked at godliness in the church. ಆದ್ದರಿಂದ ನಾವು 1ನೇ ಅಧ್ಯಾಯದಲ್ಲಿ ಸಭೆಯಲ್ಲಿ ಇರಬೇಕಾದಂತಹ ದೈವ ಭಕ್ತಿಯ ಕುರಿತಾಗಿ ಓದಿದೆವು. Next week, Lord willing, if he has not come back by then, we will look at godliness in the home. ನಾವು ದೇವರ ಚಿತ್ತ ಇರುವುದಾದರೆ ಕ್ರಿಸ್ತನ ಬರೋಣ, ಅಲ್ಲಿಯವರೆಗೆ ಆಗದೆ ಹೋದರೆ ಮುಂದಿನ ವಾರ ಸಭೆ ಕುಟುಂಬದಲ್ಲಿ ಇರಬೇಕಾದ ದೈವ ಭಕ್ತಿಯ ಕುರಿತಾಗಿ 2ನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡೋಣ. Thank you very much for patiently hearing.